ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಮೇ 1ರ ಕನ್ನಡದಲ್ಲಿ ದಿ ಹಿಂದು ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ರಾಷ್ಟ್ರದ ಒಳಿತಿಗಾಗಿ ಶ್ರಮಿಸುತ್ತಿರುವ ಎಲ್ಲ ಕಾರ್ಮಿಕ ವರ್ಗಕ್ಕೂ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ ನಿನ್ನೆಯ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ಮೊದಲ ಪ್ರಶ್ನೆ, ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ದ ಯುಎನ್ಎಸ್ಸಿ ಅನ್ನೋದಾಗಿದೆ. ಇಲ್ಲಿ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ನ ಬಗ್ಗೆ ನೀಡಿರ್ತಕ್ಕಂಥ ಹೇಳಿಕೆಗಳನ್ನು ಗಮನಿಸಿ ಇದರಲ್ಲಿ ಸರಿಯಾದ ಹೇಳಿಕೆಗಳು ಯಾವುದು ಅನ್ನೋದನ್ನು ಉತ್ತರಿಸಬೇಕಾಗುತ್ತೆ. ಮೊದಲ ಹೇಳಿಕೆ ಹೇಳ್ತಾ ಇದೆ, ದಿ 5 ಪರ್ಮನೆಂಟ್ ಮೆಂಬರ್ಸ್ ಆಫ್ ದಿ ಯುಎನ್ಎಸ್ಸಿ ಆರ್ ಸೆಲೆಕ್ಟೆಡ್ ಆನ್ ದ ಬೇಸಿಸ್ ಆಫ್ ಸ್ಟ್ರೆಂತ್ ಆಫ್ ದೇರ್ ಎಕಾನಮಿ ಅಟ್ ದ ಟೈಮ್ ಅಂತ ಹೇಳಿ. ಆದರೆ ಈ 5 ಪರ್ಮನೆಂಟ್ ಮೆಂಬರ್ಸ್ಗಳನ್ನು ಎರಡನೇ ಮಹಾಯುದ್ಧದ ನಂತರದಲ್ಲಿ ಇವುಗಳ ಮಹತ್ವ ಎಷ್ಟಿತ್ತು, ಈ ರಾಷ್ಟ್ರಗಳ ಮಹತ್ವ ಏನಿತ್ತು ಅದನ್ನು ನೋಡಿಕೊಂಡು ಆಯ್ಕೆ ಮಾಡಿದಂಥದ್ದು. ಅವುಗಳ ಮಿಲಿಟರಿ ಪವರ್, ಮಿಲಿಟರಿ ಮೈಟ್ ಎಷ್ಟಿತ್ತು, ನ್ಯೂಕ್ಲಿಯರ್ ಮಸಿಲ್ ಪವರ್ ಎಷ್ಟಿತ್ತು ಮತ್ತು ಆ ರಾಷ್ಟ್ರಗಳು ಅಲ್ಲಿನ ಜಿಯೋ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಅನ್ನ ಆಯಾ ಪ್ರದೇಶದಲ್ಲಿ ಎಷ್ಟರ ಮಟ್ಟಿಗೆ ಹೊಂದಿದ್ದವು, ಇವುಗಳೆಲ್ಲವನ್ನ ಕನ್ಸಿಡರ್ ಮಾಡಿಕೊಂಡು ಈ ರಾಷ್ಟ್ರಗಳಿಗೆ ಯುಎನ್ಎಸ್ಸಿಯ ಪರ್ಮನೆಂಟ್ ಮೆಂಬರ್ಸ್ ಅನ್ನುವಂಥ ಸ್ಥಾನವನ್ನು ನೀಡಿದಂಥದ್ದು. ಹಾಗಾಗಿ ಇಲ್ಲಿನ ಎಕಾನಮಿಯ ಸ್ಟ್ರೆಂತ್ ಅನ್ನು ನೋಡಿಕೊಂಡು ನೀಡಿದ್ದು ಅನ್ನುವಂಥ ಹೇಳಿಕೆ ತಪ್ಪಾಗುತ್ತೆ. ಎರಡನೇ ಹೇಳಿಕೆ ಹೇಳುತ್ತೆ, ಇಂಡಿಯಾ ಕರೆಂಟ್ಲಿ ಈಸ್ ಅ ಮೆಂಬರ್ ಅಮಾಂಗ್ ದಿ 10 ನಾನ್ ಪರ್ಮನೆಂಟ್ ಸ್ಟೇಟ್ಸ್ ಆಫ್ ಯುಎನ್ಎಸ್ಸಿ ಅಂತ ಹೇಳಿ. ಯುಎನ್ಎಸ್ಸಿಗೆ 5 ಪರ್ಮನೆಂಟ್ ಮೆಂಬರ್ ಸ್ಟೇಟ್ಸ್ಗಳಿರುತ್ತೆ. ಅದು ಯಾವುದು ಅಂತ ಅಂದರೆ ರಷ್ಯಾ, ಚೀನಾ, ಯುನೈಟೆಡ್ ಕಿಂಗ್ಡಮ್, ಫ್ರಾನ್ಸ್ ಮತ್ತು ಯುನೈಟೆಡ್ ಸ್ಟೇಟ್ಸ್. ಹಾಗೂ ಪ್ರತಿ ಟೈಮ್ನಲ್ಲೂ ಕೂಡ ನಾವು ಯಾವುದೇ ಒಂದು ಸಂದರ್ಭದಲ್ಲಿ ನೋಡಿದಾಗ ಅದಕ್ಕೆ 10 ನಾನ್ ಪರ್ಮನೆಂಟ್ ಸ್ಟೇಟ್ಸ್ಗಳು ಕೂಡ ಮೆಂಬರ್ ಆಗಿರೋದನ್ನು ಕಾಣ್ಬೋದಾಗುತ್ತೆ. ಭಾರತ ಈಗ ನಾನ್ ಪರ್ಮನೆಂಟ್ ಮೆಂಬರ್ ಆಗಿಲ್ಲ, ಹಾಗಾಗಿ ಇದು ಕೂಡ ತಪ್ಪಾದಂಥ ಹೇಳಿಕೆ ಆಗುತ್ತೆ. ಸದ್ಯದಲ್ಲಿ ಇರ್ತಕ್ಕಂಥ ನಾನ್ ಪರ್ಮನೆಂಟ್ ಮೆಂಬರ್ಸ್ಗಳು ಯಾರು ಅಂತ ಅಂದರೆ ಬೆಲ್ಜಿಯಂ, ಡೊಮಿನಿಕನ್ ರಿಪಬ್ಲಿಕ್, ಇಸ್ಟೋನಿಯಾ, ಜರ್ಮನಿ, ಇಂಡೋನೇಷ್ಯಾ, ನೈಜರ್, ಸೈಂಟ್ ವಿನ್ಸೆಂಟ್, ಗ್ರೆನಡೈನ್ಸ್, ಸೌತ್ ಆಫ್ರಿಕಾ, ಟ್ಯುನೀಷಿಯಾ, ವಿಯೆಟ್ನಾಂ. ಈ ರಾಷ್ಟ್ರಗಳು ಸದ್ಯದಲ್ಲಿ ನಾನ್ ಪರ್ಮನೆಂಟ್ ಕಂಟ್ರೀಸ್ಗಳಾಗಿರುವಂಥದ್ದು ಯುಎನ್ಎಸ್ಸಿಗೆ. ಮೂರನೇ ವಾಕ್ಯ ಹೇಳುತ್ತೆ, ಯುಎನ್ಎಸ್ಸಿ ಹ್ಯಾಸ್ ನೋ ರೈಟ್ ಟು ಕ್ಯಾರಿ ಔಟ್ ಮಿಲಿಟರಿ ಆಕ್ಷನ್ ಈವನ್ ಇಫ್ ನೆಸೆಸರಿ ಅಗೇನ್ಸ್ಟ್ ಎನಿ ಅಗ್ರೆಸರ್ ಸ್ಟೇಟ್ ಅಂತ ಹೇಳಿ. ಆದರೆ ಇದು ತಪ್ಪಾದಂಥ ಹೇಳಿಕೆ ಆಗುತ್ತೆ. ಇದು ವಿಶ್ವ ಶಾಂತಿಯನ್ನು ಕಾಪಾಡೋದಕ್ಕೆ ಅಂತ ಹೇಳಿ ಇರುವಂಥ ಒಂದು ಆರ್ಗನೈಸೇಷನ್ ಆಗಿದ್ದು ಇಂಟರ್ನ್ಯಾಷನಲ್ ಪೀಸ್ ಅಂಡ್ ಸೆಕ್ಯೂರಿಟಿಯ ಮೇಂಟೆನೆನ್ಸ್ ಅನ್ನು ಮಾಡುವಂಥದ್ದು ಇದರ ಉದ್ದೇಶ. ಮತ್ತು ಇದಕ್ಕೆ ಬೇಕಾಗುವಂಥ ಪ್ಲಾನ್ಸ್ಗಳನ್ನು, ಆರ್ಮಮೆಂಟ್ಸ್ಗಳನ್ನು ರೆಗ್ಯುಲೇಟ್ ಮಾಡೋದಕ್ಕೆ ಬೇಕಾಗುವಂಥ ಪ್ಲಾನ್ಸ್ಗಳನ್ನು ಫಾರ್ಮುಲೇಟ್ ಮಾಡುವಂಥದ್ದು ಮತ್ತು ಪೀಸ್ ಅನ್ನುವಂಥದ್ದು ಎಕ್ಸಿಸ್ಟೆನ್ಸ್ ಆಗಿರುವಂತೆ ನೋಡ್ಕೊಳ್ಳುವಂಥದ್ದು, ಆಕ್ಟ್ ಆಫ್ ಅಗ್ರೆಷನ್ ಆಗದೇ ಇರುವಂತೆ ನೋಡ್ಕೊಳ್ಳುವಂಥದ್ದು, ಇದೆಲ್ಲ ಕೆಲಸವನ್ನು ಈ ಸಂಸ್ಥೆ ಮಾಡೋದ್ರಿಂದ ಅಗ್ರೆಸಿವ್ ನೇಷನ್ಸ್ಗಳ ಮೇಲೆ ಮಿಲಿಟರಿ ಆಕ್ಷನ್ಸ್ಗಳನ್ನು ತಗೊಳ್ಳುವಂಥ ನಿರ್ಧಾರವನ್ನು ಕೂಡ ಇವರು ತಗೊಳ್ಬೋದಾಗುತ್ತೆ. ಮತ್ತು ಈ ಸಂಸ್ಥೆಗೆ ಯುಎನ್ಎಸ್ಸಿಗೆ ಪರ್ಮನೆಂಟ್ ಮೆಂಬರ್ಶಿಪ್ಪನ್ನು ಮತ್ತು ನಾನ್ ಪರ್ಮನೆಂಟ್ ಮೆಂಬರ್ಶಿಪ್ಪನ್ನು ಯಾರು ಹೊಂದಬೇಕು ಅನ್ನುವಂಥ ಅಡ್ಮಿಷನ್ ಆಫ್ ನ್ಯೂ ಮೆಂಬರ್ಸ್ಗಳನ್ನು ಮಾಡಿಕೊಳ್ಳುವಂಥ ರೆಕಮೆಂಡೇಶನ್ ಅನ್ನು ಕೂಡ ಈ ಸಂಸ್ಥೆಯ ಮೆಂಬರ್ ಕಂಟ್ರೀಸ್ಗಳು ಮಾಡಬಹುದಾಗುತ್ತೆ. ಇಲ್ಲಿ ನೀಡಿರ್ತಕ್ಕಂಥ 3 ಹೇಳಿಕೆಗಳು ತಪ್ಪಾಗಿರೋದ್ರಿಂದ ಇಲ್ಲಿ ಆಪ್ಷನ್ ಡಿ ನನ್ ಆಫ್ ದಿ ಅಬೌವ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಎರಡನೇ ಪ್ರಶ್ನೆಯಲ್ಲಿ ವಿಚ್ ಅಮಾಂಗ್ ದಿ ಫಾಲೋಯಿಂಗ್ ಕಂಟ್ರೀಸ್ ಆಸ್ ಆಫ್ ನೌ ಆರ್ ನಾಟ್ ಎಲಿಜಿಬಲ್ ಟು ಸೆಕ್ಯೂರ್ ದಿ ನಾನ್ ಪರ್ಮನೆಂಟ್ ಮೆಂಬರ್ಶಿಪ್ ಅಟ್ ದಿ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅಂತ ಕೇಳ್ತಾ ಇದ್ದಾರೆ. ಇದೇ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ಕೆಳಗಿನ ಯಾವ ರಾಷ್ಟ್ರ ನಾನ್ ಪರ್ಮನೆಂಟ್ ಮೆಂಬರ್ಶಿಪ್ ಅನ್ನು ಕೂಡ ಪಡೆಯೋದಕ್ಕೆ ಎಲಿಜಿಬಲ್ ಇಲ್ಲ ಅಂತ ಹೇಳಿ ಕೇಳ್ತಾ ಇರುವಂತದ್ದು. ನಾವು ಈಗಷ್ಟೇ ಡಿಸ್ಕಸ್ ಮಾಡಿದಂತೆ ಯುಎನ್ಎಸ್ಸಿ ಕೌನ್ಸಿಲ್ನಲ್ಲಿ 15 ಸದಸ್ಯ ರಾಷ್ಟ್ರಗಳನ್ನು ನಾವು ಕಾಣಬಹುದಾಗುತ್ತೆ. ಅದರಲ್ಲಿ 5 ಪರ್ಮನೆಂಟ್, 10 ನಾನ್ ಪರ್ಮನೆಂಟ್ ಆಗಿರುತ್ತೆ. ಈ ನಾನ್ ಪರ್ಮನೆಂಟ್ ಕಂಟ್ರೀಸ್ಗಳನ್ನು ನಾವು ಯಾವ ರೀತಿಯಾಗಿ ಆಯ್ಕೆ ಮಾಡ್ತೀವಿ ಅಂತಂದ್ರೆ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಏನಿರುತ್ತೆ ಇದರಲ್ಲಿರ್ತಕ್ಕಂಥ ಸದಸ್ಯ ರಾಷ್ಟ್ರಗಳು ವೋಟ್ ಮಾಡೋದ್ರ ಮುಖಾಂತರವಾಗಿ ನಾನ್ ಪರ್ಮನೆಂಟ್ ಮೆಂಬರ್ಶಿಪ್ ಅನ್ನ ಯಾವ ರಾಷ್ಟ್ರಗಳು ಪಡ್ಕೋಬಹುದು ಅನ್ನೋದಕ್ಕೆ ಆಯ್ಕೆಯನ್ನು ಮಾಡುವಂಥದ್ದು. ಇದರ ಅವಧಿ 2 ವರ್ಷಗಳ ಕಾಲ ಇರುವಂಥದ್ದು. ಇರಾನ್, ನಾರ್ತ್ ಕೊರಿಯಾ ಮತ್ತು ವೆನಿಜುವೆಲಾ ಈ 3 ರಾಷ್ಟ್ರಗಳು ಯುಎನ್ನಿನ ಸದಸ್ಯ ರಾಷ್ಟ್ರಗಳಾಗಿರೋದ್ರಿಂದ ಈ 3 ಕೂಡ ಯುಎನ್ಎಸ್ಸಿಯಲ್ಲಿ ನಾನ್ ಪರ್ಮನೆಂಟ್ ಮೆಂಬರ್ಶಿಪ್ ಅನ್ನು ಸೀಟಿಗೆ ಕಂಟೆಸ್ಟ್ ಅನ್ನು ಮಾಡಬಹುದಾಗುತ್ತೆ ಮತ್ತು ಅದನ್ನ ವಿನ್ ಆದಾಗ ಇವರು ಯುಎನ್ಎಸ್ಸಿಯ ನಾನ್ ಪರ್ಮನೆಂಟ್ ಮೆಂಬರ್ಸ್ ಕೂಡ ಆಗ್ಬೋದಾಗುತ್ತೆ. ಆದರೆ ಕೊಸೊವೊ ಅನ್ನುವಂಥದ್ದು ಒಂದು ಸೆಲ್ಫ್ ಡಿಕ್ಲೇರ್ಡ್ ಇಂಡಿಪೆಂಡೆಂಟ್ ಕಂಟ್ರಿ ಆಗಿದೆ. ಯುರೋಪಿನ ಬಾಲ್ಕನ್ ರೀಜನ್ ನಲ್ಲಿ ನಾವು ಈ ಕಂಟ್ರಿಯನ್ನು ನೋಡಬಹುದಾಗುತ್ತೆ. ಯುಎಸ್ ಮತ್ತು ಯುರೋಪಿನ ಕೆಲವಾರು ಕಂಟ್ರೀಸ್ಗಳು ಕೊಸೊವೊದ ಡಿಕ್ಲರೇಷನ್ ಅನ್ನ ಒಪ್ಪಿಗೆಯನ್ನು ಸೂಚಿಸಿ ಕೊಸೊವೊ ಒಂದು ಕಂಟ್ರಿ ಅಂತ ಹೇಳಿ ಅಕ್ಸೆಪ್ಟ್ ಮಾಡಿದ್ರು ಕೂಡ ಸರ್ಬಿಯಾದಿಂದ ಇದು 2008ರಲ್ಲಿ ಬೇರೆ ಹೋಗಿದ್ದು ಸರ್ಬಿಯಾ, ರಷ್ಯಾ ಮತ್ತು ಯುರೋಪಿನ ಇನ್ನಷ್ಟು ದೇಶಗಳು ಇದನ್ನ ಇಂಡಿಪೆಂಡೆಂಟ್ ಕಂಟ್ರಿ ಅಂತ ಹೇಳಿ ಒಪ್ಕೊಂಡಿಲ್ಲ. ಹಾಗಾಗಿ ಇದು ಯುಎನ್ನಿನ ಸದಸ್ಯ ರಾಷ್ಟ್ರ ಕೂಡ ಆಗಿರೋದಿಲ್ಲ. ಹಾಗಾಗಿ ಕೊಸೊವೊ ರಾಷ್ಟ್ರ ಯುಎನ್ಎಸ್ಸಿಯ ನಾನ್ ಪರ್ಮನೆಂಟ್ ಮೆಂಬರ್ಶಿಪ್ ಅನ್ನು ಹೊಂದೋದಕ್ಕೆ ಸಾಧ್ಯ ಆಗಿರೋದಿಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ. ಇಲ್ಲಿ ಆಪ್ಷನ್ ಡಿ ಕೊಸೊವೊ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಮೂರನೇ ಪ್ರಶ್ನೆಯಲ್ಲಿ ದ ಮೆಕಾಂಗ್ ಒನ್ ಆಫ್ ದಿ ಇಂಪಾರ್ಟೆಂಟ್ ರಿವರ್ಸ್ ಆಫ್ ಏಷ್ಯಾ ಫ್ಲೋಸ್ ಥ್ರೂ ವಿಚ್ ಅಮಾಂಗ್ ದಿ ಫಾಲೋಯಿಂಗ್ ಕಂಟ್ರೀಸ್ ಬಿಫೋರ್ ಡ್ರೈನಿಂಗ್ ಇನ್ ಟು ದ ಸೌತ್ ಚೈನಾ ಸಿ ಅಂತ ಕೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವು ನಿನ್ನೆ ಡಿಸ್ಕಸ್ ಮಾಡಿದ್ದೇವೆ. ಇಲ್ಲಿ ಲಾವೋಸ್, ಮ್ಯಾನ್ಮರ್, ಥೈಲ್ಯಾಂಡ್, ವಿಯೆಟ್ನಾಂ ಈ 4 ರಾಷ್ಟ್ರಗಳಲ್ಲಿ ಚೀನಾದಲ್ಲಿ ಹುಟ್ಟುವಂತ ಈ ಮೆಕಾಂಗ್ ನದಿ ಅನ್ನುವಂಥದ್ದು ಹರಿಯೋದ್ರಿಂದ ಈ 4 ರಾಷ್ಟ್ರಗಳು ಸರಿಯಾದ ಉತ್ತರ ಆಗೋದ್ರಿಂದ ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ.
ಕಡೆಯ ಪ್ರಶ್ನೆಯಲ್ಲಿ ವಿಚ್ ಅಮಾಂಗ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಕರೆಕ್ಟ್ ಅಬೌಟ್ MG ನರೇಗಾ ಅಂತ ಕೇಳ್ತಾ ಇದ್ದಾರೆ. ನರೇಗಾದ ಬಗ್ಗೆ ಒಂದಷ್ಟು ಮಾಹಿತಿನ ತಿಳ್ಕೊಳ್ಳೋದಾದ್ರೆ, ಒಂದು ಹಳ್ಳಿಯ ರೂರಲ್ ಹೌಸ್ ಹೋಲ್ಡ್ ಯಾರು ಇರ್ತಾರೆ ಅವರು ಯಾರೇ ಅಡಲ್ಟ್ ಮೆಂಬರು ನಾನು MG ನರೇಗಾದ ಅಡಿಯಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳಿ ಅನ್ಸ್ಕಿಲ್ಡ್ ಮ್ಯಾನ್ಯಲ್ ವರ್ಕ್ ಅನ್ನ ಮಾಡೋದಕ್ಕೆ ಅವರು ಇಷ್ಟಪಟ್ಟರೆ ಅವರು ಈ ಎಂಪ್ಲಾಯ್ಮೆಂಟ್ ಅನ್ನ ಮಾಡೋದಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಅವರು ಇದಕ್ಕೆ ಅಪ್ಲಿಕೇಶನ್ ಅನ್ನ ಹಾಕಬೇಕಾಗುತ್ತೆ. ಅಪ್ಲಿಕೇಶನ್ ಅನ್ನ ಹಾಕಿ MG ನರೇಗಾದ ಅಡಿಯಲ್ಲಿ ರಿಜಿಸ್ಟರ್ಡ್ ವರ್ಕರ್ ಅಂತ ಹೇಳಿ ಅವರು ಗುರುತಿಸ್ಕೊಳ್ಬೇಕಾಗುತ್ತೆ. ಈ ಅಪ್ಲಿಕೇಶನ್ ಅನ್ನ ಹಾಕಿ 15 ದಿನಗಳ ಒಳಗಾಗಿ ಅವರಿಗೆ ಕೆಲಸವನ್ನ ನೀಡಲಿಲ್ಲ ಅಂತ ಅಂದ್ರೆ ಡೈಲಿ ಅನ್ಎಂಪ್ಲಾಯ್ಮೆಂಟ್ ಅಲೋಯನ್ಸ್ ಅನ್ನ ಈ ಆಕ್ಟ್ ನ ಅಡಿಯಲ್ಲಿ ಅವರಿಗೆ ನೀಡಬೇಕಾಗುತ್ತೆ. ಮತ್ತು ಈ ಕೆಲಸ ಅನ್ನುವಂಥದ್ದು ಅವರ ಊರೇನಿರುತ್ತೆ ಈ ಊರಿನ 5 ಕಿಲೋಮೀಟರ್ ರೇಡಿಯಸ್ ನಲ್ಲೇ ಇರಬೇಕಾಗುತ್ತೆ. ಅದರ ಬದಲಾಗಿ 5 ಕಿಲೋಮೀಟರ್ಗಿಂತಲೂ ದೂರದಲ್ಲಿ ಇದ್ದಾಗ 10% ಅವರ ವೇಜಸ್ ಅಲ್ಲಿ ಅಂದ್ರೆ 200 ರೂಪಾಯಿ ಕೂಲಿ ಇದ್ರೆ 20 ರೂಪಾಯಿನಷ್ಟು ಹಣವನ್ನ ಹೆಚ್ಚಿಗೆ ನೀಡಬೇಕಾಗುತ್ತೆ. ಯಾಕೆಂದ್ರೆ ಅವರು ಹೆಚ್ಚಿಗೆ ಓಡಾಟವನ್ನ ಮಾಡಬೇಕಾಗುತ್ತೆ. ಈ ಅಡಿಷನಲ್ ಟ್ರಾನ್ಸ್ಪೋರ್ಟೇಷನ್ ಮತ್ತು ಲಿವಿಂಗ್ ಎಕ್ಸ್ಪೆನ್ಸಸ್ ಅನ್ನ ಅವರು ಬೇರ್ ಮಾಡೋದಕ್ಕೆ ಅಂತ ಹೇಳಿ ಅವರಿಗೆ 10% ವೇಜಸ್ ಅನ್ನ ಎಕ್ಸ್ಟ್ರಾ ನೀಡಬೇಕಾಗುತ್ತೆ. ಮತ್ತು ವೇಜಸ್ ಅನ್ನ ಇಲ್ಲಿ 1948 ವೇಜಸ್ ಆಕ್ಟ್ ನ ಮಿನಿಮಮ್ ವೇಜಸ್ ಆಕ್ಟ್ ನ ಅಡಿಯಲ್ಲಿ ನೀಡ್ತಾ ಇರುವಂತದನ್ನ ಕೂಡ ಕಾಣಬಹುದಾಗುತ್ತೆ. ಈಕ್ವಲ್ ವೇಜಸ್ ಅನ್ನ ಮೆನ್ ಮತ್ತೆ ವುಮೆನ್ ಇಬ್ಬರಿಗೂ ಕೂಡ ನೀಡುವಂತದ್ದು ಈ ಆಕ್ಟ್ ನ ಅಡಿಯಲ್ಲಿ. ಇದರ ಅಡಿಯಲ್ಲಿ ಅಟ್ಲೀಸ್ಟ್ 1/3 ಆಫ್ ದಿ ಬೆನಿಫಿಷಿಯರೀಸ್ ವುಮೆನ್ ಆಗಬೇಕಾಗುತ್ತೆ ಅನ್ನುವಂತ ಒಂದು ಪ್ಲಾನ್ ಕೂಡ ಇರುವಂತದ್ದು. ಅಟ್ಲೀಸ್ಟ್ 50% ಆಫ್ ದಿ ವರ್ಕ್ಸ್ ಅನ್ನ ಗ್ರಾಮ ಪಂಚಾಯತ್ಗೆ ಎಕ್ಸಿಕ್ಯೂಷನ್ ಮಾಡೋದಕ್ಕೆ ಅಂತ ಹೇಳಿ ಅವರಿಗೆ ಅಲಾಟ್ ಮಾಡಲಾಗಿರುತ್ತೆ. ಪ್ರಿಡಾಮಿನೆಂಟ್ಲಿ ಇದು ಯಾವ ಕೆಲಸಗಳನ್ನ ಮಾಡುತ್ತೆ ಅಂತಂದ್ರೆ ವಾಟರ್ ಮತ್ತು ಸಾಯಿಲ್ ಕನ್ಸರ್ವೇಷನ್ ವಿಚಾರವಾಗಿ, ಅಫಾರೆಸ್ಟೇಷನ್ ವಿಚಾರವಾಗಿ ಮತ್ತು ಲ್ಯಾಂಡ್ ಡೆವಲಪ್ಮೆಂಟ್ ವರ್ಕ್ಸ್ ನ ವಿಚಾರವಾಗಿ ಕೆಲಸವನ್ನ ಮಾಡುವಂತದ್ದು. MG ನರೇಗಾದ ಬಗ್ಗೆ ಆಪ್ಷನ್ ಸಿ ನಲ್ಲಿ ಎಂಪ್ಲಾಯ್ಮೆಂಟ್ ಅಲೋಯನ್ಸ್ ವುಡ್ ಬಿ ಪ್ರೊವೈಡೆಡ್ ಇಫ್ ದ ವರ್ಕ್ ಇಸ್ ನಾಟ್ ಅಲಾಟೆಡ್ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವು ನೋಡಿದ್ವಿ 15 ದಿನಗಳಾಗಿ ಕೆಲಸವನ್ನ ನೀಡಲಿಲ್ಲ ಅಂತ ಅಂದ್ರೆ ಎಂಪ್ಲಾಯ್ಮೆಂಟ್ ಅಲೋಯನ್ಸ್ ಅನ್ನ ನೀಡ್ತಾರೆ ಅಂತ ಹೇಳಿ. ಹಾಗಾಗಿ ಈ ವಾಕ್ಯ ಸರಿಯಾದಂತ ವಾಕ್ಯ ಆಗೋದ್ರಿಂದ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಇಂದಿನ TNA ಅಡಿಯಲ್ಲಿನ ಮೊದಲ ಆರ್ಟಿಕಲ್ ಕರೋನಾ ವೈರಸ್ ಈಸ್ ಪುಲ್ಲಿಂಗ್ ಮಿಲಿಯನ್ಸ್ ಬ್ಯಾಕ್ ಇಂಟು ಪಾವರ್ಟಿ ಅನ್ನೋದಾಗಿದೆ. ಈ ಕರೋನಾ ವೈರಸ್ನಿಂದ ಬಹಳಷ್ಟು ಮಂದಿ ಮತ್ತೆ ಬಡತನದ ಅಂಚಿಗೆ ಹೋಗ್ತಾ ಇದ್ದಾರೆ ಅನ್ನೋದನ್ನ ವರ್ಲ್ಡ್ ಬ್ಯಾಂಕ್ ಹೇಳಿರೋದನ್ನ ನಾವಿಲ್ಲಿ ಗಮನಿಸಬಹುದಾಗುತ್ತೆ. ಎರಡನೇ ಆರ್ಟಿಕಲ್ನಲ್ಲಿ ಆಕ್ಟಿವಿಸ್ಟ್ ಸೀಕ್ ಟೆಸ್ಟಿಂಗ್ ಆಫ್ ಗಂಗಾ ವಾಟರ್ ಫಾರ್ COVID-19 ಟ್ರೀಟ್ಮೆಂಟ್ ಅನ್ನೋದಾಗಿದೆ. NMCG ಅವರು COVID-19 ಟ್ರೀಟ್ಮೆಂಟ್ಗೆ ಗಂಗಾ ವಾಟರ್ ಅನ್ನ ಒಂದು ಬಾರಿ ಪರೀಕ್ಷೆ ಮಾಡಿ ನೋಡಿ ಅಂತ ಹೇಳಿ ಒಂದು ಪ್ರಪೋಸಲ್ ಅನ್ನ ತಂದಿದ್ದಾರೆ. ಇದನ್ನ ನಾವು ಎರಡನೇ ಆರ್ಟಿಕಲ್ ನಲ್ಲಿ ನೋಡೋಣ. ಮುಂದಿನ ಆರ್ಟಿಕಲ್ ನಲ್ಲಿ ಮಾರ್ಚ್ ತಿಂಗಳಿನಲ್ಲಿ ಕೋರ್ ಸೆಕ್ಟರಿನ ಔಟ್ಪುಟ್ ಅನ್ನುವಂಥದ್ದು 6.5% ಕಡಿಮೆ ಆಗಿದೆ ಅನ್ನೋದನ್ನ ನೋಡೋಣ. ನಮ್ಮ ಕಡೆಯ TNA ಆರ್ಟಿಕಲ್ ನಲ್ಲಿ ಮಣಿಪುರದ ಬ್ಲ್ಯಾಕ್ ರೈಸ್ಗೂ ಮತ್ತೆ ಗೋರಖ್ಪುರದ ಟೆರಾಕೋಟಾಗೂ GI ಟ್ಯಾಗ್ ಅನ್ನು ನೀಡಿದ್ದಾರೆ. ಇದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇವತ್ತಿನ ನಮ್ಮ ಡೀಪ್ ಪ್ರೋಗ್ರಾಮ್ನ ಅಡಿಯಲ್ಲಿ ಮೊದಲ ಎಡಿಟೋರಿಯಲ್ ರಿಲಿಜಿಯನ್ ಅಂಡ್ ಫ್ರೀಡಮ್ ಅನ್ನೋದಾಗಿದೆ. ಇಲ್ಲಿ US ಕಮಿಷನ್ ಆನ್ ಇಂಟರ್ನ್ಯಾಷನಲ್ ರಿಲಿಜಿಯಸ್ ಫ್ರೀಡಮ್ ಅನ್ನುವಂಥ ಸಂಸ್ಥೆ ತಂದಿರುವಂಥ ಒಂದು ರಿಪೋರ್ಟ್ ಮತ್ತು ಅದು ಭಾರತದ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಉಂಟು ಮಾಡ್ತಿದೆ ಅನ್ನೋದ್ರ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಮುಂದಿನ ಎಡಿಟೋರಿಯಲ್ನಲ್ಲಿ ಪ್ಲಾಸ್ಮಾ ಥೆರಪಿ ಈಸ್ ನೋ ಸಿಲ್ವರ್ ಬುಲೆಟ್ ಅನ್ನೋದನ್ನ, ಪ್ಲಾಸ್ಮಾ ಥೆರಪಿಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ, ಇದ್ರ ಮೇಲೆ ಇರ್ತಕ್ಕಂಥ ಕನ್ಸರ್ನ್ಸ್ಗಳನ್ನು ಈ ಎಡಿಟೋರಿಯಲ್ನಲ್ಲಿ ಡಿಸ್ಕಸ್ ಮಾಡೋಣ. ಇಂದಿನ ಮೊದಲ ಆರ್ಟಿಕಲ್ ಕರೋನಾ ವೈರಸ್ ಈಸ್ ಪುಲ್ಲಿಂಗ್ ಮಿಲಿಯನ್ಸ್ ಬ್ಯಾಕ್ ಇಂಟು ಪಾವರ್ಟಿ ಅನ್ನೋದಾಗಿದೆ. ಇದನ್ನು ನಾವು ಪ್ರಿಲಿಮ್ಸ್ನಲ್ಲಿ ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಅನ್ನುವ ಸಿಲೆಬಸ್ನ ಅಡಿಯಲ್ಲಿ, ಮೈನ್ಸ್ನಲ್ಲಿ GS ಪೇಪರ್ 2ನ ಅಡಿಯಲ್ಲಿ ಸೋಷಿಯಲ್ ಜಸ್ಟಿಸ್, ಇಶ್ಯೂಸ್ ರಿಲೇಟೆಡ್ ಟು ಪಾವರ್ಟಿ ಆ್ಯಂಡ್ ಹಂಕರ್, ಇಂಟರ್ನ್ಯಾಷನಲ್ ರಿಲೇಷನ್ಸ್, ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್ ಮ್ಯಾಂಡೇಟ್ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೋಬಹುದಾಗುತ್ತೆ. ಇದು COVID-19 ಪ್ಯಾಂಡಮಿಕ್ನ ಕುರಿತಾದಂಥ ವಿಷಯ ಆಗಿದ್ದು, ಯಾವ ಡೈಮೆನ್ಷನ್ನಲ್ಲಿ ಇದನ್ನು ನಾವು ಓದ್ಕೋಬಹುದು ಅಂತಂದರೆ COVID-19 ಪ್ಯಾಂಡಮಿಕ್ ಅನ್ನುವಂಥದ್ದು ಇಡೀ ಜಗತ್ತಿನ ಮೇಲೆ ಬೀರಿದಂಥ ಎಫೆಕ್ಟ್ಸ್ಗಳು ಏನು ಅನ್ನೋದ್ರ ಮೇಲೆ ಈ ವಿಚಾರವನ್ನು ನಾವು ಓದ್ಕೋಬಹುದಾಗುತ್ತೆ. ಕರೋನಾ ವೈರಸ್ ಪ್ಯಾಂಡಮಿಕ್ನ ನೆಗೆಟಿವ್ ಇಂಪ್ಯಾಕ್ಟ್ಸ್ಗಳ ಕುರಿತಾಗಿ ವರ್ಲ್ಡ್ ಬ್ಯಾಂಕ್ ಕೆಲವೊಂದು ಹೇಳಿಕೆಗಳನ್ನು ನೀಡಿದೆ. ಅದೇನು ಅಂತಂದರೆ, ಬಡತನವನ್ನು ನಿರ್ಮೂಲನೆ ಮಾಡುವಲ್ಲಿ ಇಡೀ ಜಗತ್ತು ಕಳೆದ 2 ದಶಕಗಳಲ್ಲಿ ಎಷ್ಟು ಕಷ್ಟಪಟ್ಟು ಎಷ್ಟೆಲ್ಲ ಸಕ್ಸಸ್ಸನ್ನು ಪಡೆದಿತ್ತು, ಅದರಲ್ಲೂ ಮುಖ್ಯವಾಗಿ ಡೆವಲಪಿಂಗ್ ಕಂಟ್ರೀಸ್ಗಳಲ್ಲಿ ಈ ಬಡತನವನ್ನು ನಿರ್ಮೂಲನೆ ಮಾಡೋದಕ್ಕೆ ಕಳೆದ 2 ದಶಕಗಳಲ್ಲಿ ಕಂಡಂಥ ಗೇನ್ಸ್ಗಳೇನು ಅಚೀವ್ ಆಗಿತ್ತು, ಇವೆಲ್ಲವೂ ಕೂಡ ಈಗ ಒಂದು ದೊಡ್ಡ ರಿಸ್ಕಿಗೆ ಬಂದಿದೆ ಈ ಪ್ಯಾಂಡಮಿಕ್ನ ಹಿನ್ನೆಲೆಯಲ್ಲಿ. 1998ರ ನಂತರದಲ್ಲಿ ಇದೇ ಮೊದಲ ಬಾರಿಗೆ ಪಾವರ್ಟಿ ರೇಟ್ ಅನ್ನುವಂಥದ್ದು ಈ ಬಾರಿ ಅಂದರೆ ಈ ವರ್ಷ ರೈಸ್ ಆಗುತ್ತೆ ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡಲಾಗ್ತಾ ಇದೆ. ಮತ್ತು ಈ ವರ್ಷದ ಕೊನೆಯಲ್ಲಿ 8% ಆಫ್ ಜಗತ್ತಿನ ಜನಸಂಖ್ಯೆ ಏನಿದೆ, ಈ 8% ಜಗತ್ತಿನ ಜನಸಂಖ್ಯೆ ಅನ್ನುವಂಥದ್ದು ಬಡತನ ಮಟ್ಟ, ಈಗಾಗಲೇ ಬಡವರಾಗಿ ಏನಿದ್ದಾರೆ ಅಂಥವರು ತಮ್ಮ ಎಂಪ್ಲಾಯ್ಮೆಂಟ್ಸ್ಗಳನ್ನು ಕಳೆದುಕೊಳ್ಳುವುದರ ಮುಖಾಂತರವಾಗಿ ಅವರ ಸ್ಥಿತಿ ಇನ್ನಷ್ಟು ಗಂಭೀರವಾಗುತ್ತೆ ಅನ್ನೋದನ್ನ, ಈ ವೈರಸ್ನ ಹಿನ್ನೆಲೆಯಲ್ಲಿ ಆಗುತ್ತೆ ಅನ್ನೋದನ್ನ ವರ್ಲ್ಡ್ ಬ್ಯಾಂಕ್ ಹೇಳ್ತಾ ಇದೆ. ಮತ್ತು ಸಬ್ ಸಹರನ್ ಆಫ್ರಿಕಾದಲ್ಲಿ ಮೊದಲ ಬಾರಿಗೆ 25 ವರ್ಷದಲ್ಲೇ ಮೊದಲ ಬಾರಿಗೆ ಫಸ್ಟ್ ರಿಸೆಷನ್ ಅನ್ನ ಸಬ್ ಸಹರನ್ ಆಫ್ರಿಕಾದ ರಾಷ್ಟ್ರಗಳು ಕಾಣಬೇಕಾಗುತ್ತೆ. ಸೌತ್ ಏಷ್ಯಾದಲ್ಲಿ ಕಳೆದ 40 ವರ್ಷದಲ್ಲೇ ವರ್ಸ್ಟ್ ಎಕನಾಮಿಕ್ ಪರ್ಫಾರ್ಮೆನ್ಸ್ ಅನ್ನ ಈ ವರ್ಷ ಕಾಣುತ್ತೆ ಅಂತ ಹೇಳಿ ವರ್ಲ್ಡ್ ಬ್ಯಾಂಕ್ ಹೇಳ್ತಾ ಇರುವಂತದ್ದು. ಎಂಪ್ಲಾಯ್ಮೆಂಟ್ನ ವಿಚಾರವಾಗಿ ಮೇಜರ್ ಎಂಪ್ಲಾಯ್ಮೆಂಟ್ ಅನ್ನು ನೀಡ್ತಾ ಇದ್ದಂಥ ಇನ್ಫಾರ್ಮಲ್ ಸೆಕ್ಟರು ಈ ವರ್ಷ ಈ ಪ್ಯಾಂಡಮಿಕ್ನ ಹಿನ್ನೆಲೆಯಲ್ಲಿ ಬಹಳನೇ ಹೊಡೆತವನ್ನ ತಗೊಳ್ಬೇಕಾಗತ್ತೆ. ಸೌತ್ ಏಷ್ಯನ್ ಕಂಟ್ರೀಸ್, ಅದರಲ್ಲೂ ಇಂಡಿಯಾ ಮತ್ತು ಬಾಂಗ್ಲಾದೇಶದಂಥ ರಾಷ್ಟ್ರಗಳು ಈಗ
ಆಂಟಿ ಪಾವರ್ಟಿ ಪ್ರೋಗ್ರಾಮ್ಸ್ ಅಂದ್ರೆ ಬಡತನವನ್ನ ನಿರ್ಮೂಲನೆ ಮಾಡೋದಕ್ಕೆ ಅಂತ ಹೇಳಿ ಫಂಡಿಂಗ್ ಅನ್ನ ಮಾಡ್ತಿರ್ತಕ್ಕಂಥ ಪ್ರೋಗ್ರಾಮ್ಸ್ಗಳು ಯಾವಿದೆ, ಈ ಸ್ಕೀಮ್ಸ್ಗಳು ಲೋ ಎಕನಾಮಿಕ್ ಗ್ರೋತ್ ರೇಟ್ ನಿಂದಾಗಿ ನಮ್ಮ ಗವರ್ಮೆಂಟ್ ಅನ್ನುವಂಥದ್ದು ಈ ಸ್ಕೀಮ್ಸ್ಗಳ ಮೇಲೆ ಫಂಡಿಂಗ್ ಅನ್ನ ಕಟ್ ಮಾಡಬೇಕಾಗಿ ಬರಬಹುದು. ಹಾಗಾಗಿ ಇದರಿಂದ ಬಡತನ ಅನ್ನುವಂಥದ್ದು ಇನ್ನಷ್ಟು ಹೆಚ್ಚಾಗಬಹುದು ಅನ್ನುವಂಥ ನಿರೀಕ್ಷೆ ಇರುವಂಥದ್ದು. ಬಡತನದ ಬಗ್ಗೆ ಕೆಲವೊಂದು ಫ್ಯಾಕ್ಟ್ಸ್ ಗಳನ್ನ ನೋಡೋದಾದ್ರೆ, ಜಗತ್ತಿನ ಶೇಕಡ 36% ಜನಸಂಖ್ಯೆ 1990ರಲ್ಲಿ ದಿನವೊಂದಕ್ಕೆ $1.9 ಕಡಿಮೆ ಹಣದಲ್ಲಿ ಅವರು ಜೀವನವನ್ನ ಮಾಡ್ತಾ ಇದ್ರು. ಆದ್ರೆ 2016ರ ಹೊತ್ತಿಗೆ ಇದು ಶೇಕಡ 10ಕ್ಕೆ ಇಳಿಕೆಯನ್ನ ಕಂಡಿತ್ತು. ಅಂದ್ರೆ ವರ್ಲ್ಡ್ ಪಾಪ್ಯುಲೇಷನ್ ಅಲ್ಲಿ ಇರ್ತಕ್ಕಂಥ ಬಡತನ ಅನ್ನುವಂಥದ್ದು ನಿರ್ಮೂಲನೆ ಆಗುವಂತ ಸಾಗ್ತಾ ಇತ್ತು ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದಾಗುತ್ತೆ. ಭಾರತಕ್ಕೆ ಹೋಲಿಸಿದಾಗ 21 ಕೋಟಿಯಷ್ಟು ಜನ 2006ರಿಂದ 16ರ ಹೊತ್ತಲ್ಲಿ, ಈ ದಶಕದಲ್ಲಿ 2006ರಿಂದ 16ರಲ್ಲಿ ಪಾವರ್ಟಿಯಿಂದ ಹೊರಬಂದಿದ್ರು 21 ಕೋಟಿ ಜನಸಂಖ್ಯೆ. ಆದರೆ ಈ ಪ್ಯಾಂಡಮಿಕ್ ನಿಂದಾಗಿ ಭಾರತ ಮತ್ತು ಬಾಂಗ್ಲಾದೇಶ ಆಂಟಿ ಪಾವರ್ಟಿ ಪ್ರೋಗ್ರಾಮ್ಸ್ಗಳೇನಿತ್ತು ಇವುಗಳಲ್ಲಿ ಫಂಡಿಂಗ್ ಅನ್ನ ಮಾಡೋದಕ್ಕೆ ಆಗದಂತ ಪರಿಸ್ಥಿತಿ ಬರೋದ್ರಿಂದ ನಮ್ಮಲ್ಲಿ ಏನು ನಾವು ಕಳೆದ 2 ದಶಕಗಳಲ್ಲಿ ಬಡತನವನ್ನ ನಿರ್ಮೂಲನೆ ಮಾಡೋದಕ್ಕೆ ಯಶಸ್ಸನ್ನು ಗಳಿಸಿದ್ವಿ, ಈ ಯಶಸ್ಸು ಅನ್ನುವಂಥದ್ದು ಬಹಳನೇ ರಿಸ್ಕಿನಲ್ಲಿದೆ ಈಗ ಅಂತ ಹೇಳಿ ಈ ವರ್ಲ್ಡ್ ಬ್ಯಾಂಕಿನ ಕೆಲವೊಂದು ಹೇಳಿಕೆಗಳು ಹೇಳ್ತಾ ಇರುವಂಥದ್ದು. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ವರ್ಲ್ಡ್ ಬ್ಯಾಂಕ್ ಗ್ರೂಪ್ನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಡೆವಲಪಿಂಗ್ ಕಂಟ್ರೀಸ್ಗಳಿಗೆ ಒನ್ ಆಫ್ ದಿ ಲಾರ್ಜೆಸ್ಟ್ ಸೋರ್ಸ್ ಆಫ್ ಫಂಡಿಂಗ್ ಮತ್ತು ನಾಲೆಡ್ಜ್ ಆಗಿರುವಂಥದ್ದು ಈ ವರ್ಲ್ಡ್ ಬ್ಯಾಂಕ್ ಆಗಿದೆ. ಇದರ ಇಂಪಾರ್ಟೆಂಟ್ ಮಿಷನ್ಸ್ಗಳೇನು ಅಂತ ಅಂದ್ರೆ ಎಕ್ಸ್ಟ್ರೀಮ್ ಪಾವರ್ಟಿಯನ್ನ ಕೊನೆಗಾಣಿಸುವಂಥದ್ದು ಮತ್ತು ಶೇರ್ಡ್ ಪ್ರಾಸ್ಪರಿಟಿಯನ್ನ ಪ್ರಮೋಟ್ ಮಾಡುವಂಥದ್ದು. ಅಂದ್ರೆ ಈ ಪ್ರಾಸ್ಪರಿಟಿ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಸಿಗುವಂತೆ ಇದನ್ನ ಪ್ರಮೋಟ್ ಮಾಡುವಂಥದ್ದು. ಇದರಲ್ಲಿ 5 ಇಂಪಾರ್ಟೆಂಟ್ ಇನ್ಸ್ಟಿಟ್ಯೂಷನ್ಸ್ಗಳು ಬರುತ್ತೆ ವರ್ಲ್ಡ್ ಬ್ಯಾಂಕ್ನಲ್ಲಿ. ಅದು ಯಾವುದು ಅಂದ್ರೆ IBRD, IDA, IFC, MIGA ಮತ್ತು ICSID. ಇವುಗಳ ಪೈಕಿ IBRD ಮತ್ತು IDA ವರ್ಲ್ಡ್ ಬ್ಯಾಂಕಿನ ಪರವಾಗಿ ಡೆವಲಪಿಂಗ್ ಕಂಟ್ರೀಸ್ಗಳ ಸರ್ಕಾರಗಳಿಗೆ ಫಿನಾನ್ಸಿಂಗ್ನ ವಿಚಾರವಾಗಿ, ಪಾಲಿಸಿ ಅಡ್ವೈಸ್ನ ವಿಚಾರವಾಗಿ ಟೆಕ್ನಿಕಲ್ ಅಸಿಸ್ಟೆನ್ಸ್ ಅನ್ನ ಡೆವಲಪಿಂಗ್ ಕಂಟ್ರೀಸ್ಗಳ ಗವರ್ಮೆಂಟ್ಸ್ಗಳಿಗೆ ನೀಡುವಂತವಾಗಿರುತ್ತೆ. ಇನ್ನುಳಿದಂತ IFC, MIGA ಮತ್ತು ICSID ಇವುಗಳು ಪ್ರೈವೇಟ್ ಸೆಕ್ಟರ್ ಅನ್ನ ಸ್ಟ್ರೆಂಥನ್ ಮಾಡೋದ್ರ ಕಡೆಗೆ, ಡೆವಲಪಿಂಗ್ ಕಂಟ್ರೀಸ್ಗಳಲ್ಲಿನ ಪ್ರೈವೇಟ್ ಸೆಕ್ಟರ್ ಅನ್ನ ಸ್ಟ್ರೆಂಥನ್ ಮಾಡುವ ಕಡೆಗೆ ಗಮನವನ್ನು ನೀಡುತ್ತೆ. ಮುಂದಿನ ಆರ್ಟಿಕಲ್ ಆಕ್ಟಿವಿಸ್ಟ್ ಸೀಕ್ ಟೆಸ್ಟಿಂಗ್ ಆಫ್ ಗಂಗಾ ವಾಟರ್ ಫಾರ್ COVID-19 ಟ್ರೀಟ್ಮೆಂಟ್ ಅನ್ನೋದಾಗಿದೆ. ಮೇನ್ಸ್ನಲ್ಲಿ ಇದನ್ನ GS ಪೇಪರ್ 3 ಅಡಿಯಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಡೆವಲಪ್ಮೆಂಟ್ ಆಫ್ ನ್ಯೂ ಟೆಕ್ನಾಲಜಿ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೋಬಹುದಾಗುತ್ತೆ. COVID-19ಗೆ ಸಂಬಂಧಿಸಿದಂಥ ಒಂದು ಟಾಪಿಕ್ ಆಗಿದ್ದು ವೇರಿಯಸ್ ಟ್ರೀಟ್ಮೆಂಟ್ಸ್ ಟು ಡೀಲ್ ವಿತ್ COVID-19 ಅನ್ನುವಂಥ ಡೈಮೆನ್ಷನ್ ಅಡಿಯಲ್ಲಿ ಇದನ್ನು ನಾವು ನೋಟ್ ಮಾಡ್ಕೊಳ್ಬಹುದಾಗುತ್ತೆ. ನ್ಯಾಷನಲ್ ಮಿಷನ್ ಫಾರ್ ಕ್ಲೀನ್ ಗಂಗಾದವರು ಒಂದು ಪ್ರಪೋಸಲ್ ಅನ್ನ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ನವರ ಮುಂದೆ ಇಟ್ಟಿದ್ದಾರೆ. ಅದೇನು ಅಂತ ಅಂದ್ರೆ COVID-19ಗೆ ಟ್ರೀಟ್ಮೆಂಟ್ನ ವಿಚಾರವಾಗಿ ಗಂಗಾ ನೀರನ್ನ ಬಳಸಬಹುದಾ ಅನ್ನೋದ್ರ ಬಗ್ಗೆ ಕ್ಲಿನಿಕಲ್ ಟ್ರಯಲ್ಸ್ಗಳನ್ನ ಮಾಡಿ ಅಂತ ಹೇಳಿ ICMRನವರಿಗೆ NMCGನವರು ನ್ಯಾಷನಲ್ ಮಿಷನ್ ಟು ಕ್ಲೀನ್ ಗಂಗಾದವರು ಒಂದು ಪ್ರಪೋಸಲ್ ಅನ್ನ ಫಾರ್ವರ್ಡ್ ಮಾಡಿರುವಂತದ್ದು. ಗಂಗಾ ನದಿಯ ಅಪ್ಪರ್ ಸ್ಟ್ರೆಚಸ್ ನಲ್ಲಿ ಬ್ಯಾಕ್ಟೀರಿಯೋ ಫೇಸಸ್ಗಳು ಇದ್ದು ಫೇಸ್ ಥೆರಪಿಯ ಮುಖಾಂತರವಾಗಿ ಈ ಟ್ರೀಟ್ಮೆಂಟ್ ಅನ್ನ COVID-19ಗೆ ನೀಡಬಹುದಾ ಅನ್ನೋದ್ರ ಬಗ್ಗೆ ಟ್ರಯಲ್ಸ್ ಗಳನ್ನ ಶುರು ಮಾಡಿ, ಅಂದ್ರೆ ಗಂಗಾ ನದಿಯ ನೀರನ್ನ ಬಳಕೆ ಮಾಡೋದ್ರ ಮುಖಾಂತರವಾಗಿ COVID-19ಗೆ ಟ್ರೀಟ್ಮೆಂಟ್ ಅನ್ನ ನೀಡಬಹುದಾ ಅನ್ನೋದ್ರ ಬಗ್ಗೆ ಟ್ರಯಲ್ಸ್ ಗಳನ್ನ ಮಾಡಿ ಅಂತ ಹೇಳಿ ಸಲಹೆಯನ್ನ ನೀಡ್ತಾ ಇರುವಂತದ್ದು. ಫೇಸ್ ಥೆರಪಿ ಅಂದ್ರೆ ಏನು ಅಂತ ನೋಡೋದಾದ್ರೆ, ಫೇಸ್ ಥೆರಪಿ ಅನ್ನುವಂಥದ್ದು ಬ್ಯಾಕ್ಟೀರಿಯೋ ಫೇಸಸ್ ಗಳನ್ನ ಬಳಕೆ ಮಾಡೋದ್ರ ಮುಖಾಂತರವಾಗಿ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಗಳನ್ನ ಟ್ರೀಟ್ ಮಾಡುವಂಥದ್ದು. ಹಾಗಾದ್ರೆ ಬ್ಯಾಕ್ಟೀರಿಯೋ ಫೇಸಸ್ ಅಂದ್ರೇನು? ಬ್ಯಾಕ್ಟೀರಿಯೋ ಫೇಸಸ್ ಅಂತ ಅಂದ್ರೆ ಇವು ಒಂದು ಫಾರ್ಮ್ ಆಫ್ ವೈರಸಸ್ ಗಳಾಗಿರುತ್ತೆ. ಈ ಫೇಸಸ್ ಗಳೇನ್ ಮಾಡುತ್ತೆ ಅಂದ್ರೆ ಬ್ಯಾಕ್ಟೀರಿಯಲ್ ಸೆಲ್ಸ್ ಗಳಿಗೆ ಅಟ್ಯಾಚ್ ಆಗುತ್ತೆ. ಈ ಮೂಲಕ ವೈರಲ್ ಜೀನೋಮ್ ಅನ್ನ ಈ ಸೆಲ್ಗೆ ಇಂಜೆಕ್ಟ್ ಮಾಡುತ್ತೆ. ವೈರಲ್ ಜೀನೋಮ್ ಅನ್ನುವಂಥದ್ದು ಎಫೆಕ್ಟಿವ್ ಆಗಿ ಬ್ಯಾಕ್ಟೀರಿಯಲ್ ಜೀನೋಮ್ ಅನ್ನ ರೀಪ್ಲೇಸ್ ಮಾಡುತ್ತೆ. ಈ ಬ್ಯಾಕ್ಟೀರಿಯಾಗೆ ಏನು ಅಟ್ಯಾಚ್ ಆಗುತ್ತೆ ಅಲ್ಲಿ ಅಟ್ಯಾಚ್ ಆಗುವಂಥ ವೈರಲ್ ಜೀನೋಮ್ ಅನ್ನುವಂಥದ್ದು ಅಲ್ಲಿರುವ ಬ್ಯಾಕ್ಟೀರಿಯಲ್ ಜೀನೋಮ್ ಅನ್ನ ರೀಪ್ಲೇಸ್ ಮಾಡೋದ್ರ ಮುಖಾಂತರವಾಗಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅನ್ನ ನಿಲ್ಲಿಸುತ್ತೆ. ಇದರಿಂದ ಇನ್ಫೆಕ್ಷನ್ ಅನ್ನ ಕಾಸ್ ಮಾಡ್ತಿದ್ದಂಥ ಬ್ಯಾಕ್ಟೀರಿಯಲ್ ಸೆಲ್ಲು ರೀಪ್ರೊಡ್ಯೂಸ್ ಮಾಡೋದಕ್ಕೆ ಸಾಧ್ಯ ಆಗೋಲ್ಲ. ಇನ್ಸ್ಟೆಡ್ ಅದು ಅಡಿಷನಲ್ ಫೇಸಸ್ ಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ. ಈಗಾಗಲೇ ಫೇಸ್ ಥೆರಪಿಯನ್ನ ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಬ್ಯಾಕ್ಟೀರಿಯಾಗಳ ವಿಚಾರವಾಗಿ ಇನ್ಫೆಕ್ಷನ್ಸ್ ಗಳನ್ನ ಟ್ರೀಟ್ ಮಾಡೋದಕ್ಕೆ ಬಳಸಿರೋದ್ರಿಂದ ಅಪ್ಪರ್ ಗಂಗಾ ಸ್ಟ್ರೆಚಸ್ ನಲ್ಲಿ ಬ್ಯಾಕ್ಟೀರಿಯೋ ಫೇಸಸ್ ಗಳು ಇರೋದ್ರಿಂದ ಅವುಗಳಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ಗಳು ಕೂಡ ಇರೋದ್ರಿಂದ ಅಪ್ಪರ್ ಗಂಗಾ ಸ್ಟ್ರೆಚಸ್ ನಲ್ಲಿರ್ತಕ್ಕಂಥ ಈ ವಾಟರ್ ಅನ್ನ COVID-19 ಟ್ರೀಟ್ಮೆಂಟ್ಗೆ ಕ್ಲಿನಿಕಲ್ ಟ್ರಯಲ್ಸ್ಗಳಿಗೆ ಬಳಕೆ ಮಾಡ್ಕೊಳ್ಳಿ ಅಂತ ಹೇಳಿ ICMRನವರಿಗೆ ಒಂದು ಪ್ರಪೋಸಲ್ ಅನ್ನ NMCG ಅವರು ಇಟ್ಟಿರುವಂತದ್ದು. ಆದರೆ ಇದುವರೆಗೂ ಕೂಡ ಯಾವುದೇ ಎವಿಡೆನ್ಸ್ ನಮಗೆ ದೊರೆತಿಲ್ಲ. ಈ ಫೇಸಸ್ ಈಗಾಗಲೇ ವೈರಸ್ಗಳಾಗಿದ್ದು, ಇವು ಒಂದು ಫಾರ್ಮ್ ಆಫ್ ವೈರಸ್ಗಳಾಗಿದ್ದು ಇದರಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಏನೋ ಇದೆ, ಆದರೆ ಆಂಟಿ ವೈರಲ್ ಪ್ರಾಪರ್ಟೀಸ್ಗಳನ್ನು ಹೊಂದಿದೆ ಅನ್ನೋದಕ್ಕೆ ಯಾವುದೇ ಪುರಾವೆಗಳು ನಮ್ಮ ಬಳಿ ಈಗ ಇಲ್ಲ. ಹಾಗಾಗಿ NMCGಯ ಈ ಪ್ರಪೋಸಲ್ ಅನ್ನ ICMR ಕನ್ಸಿಡರ್ ಮಾಡಿದ್ರು ಕೂಡ ಇದರಲ್ಲಿ ಯಶಸ್ವಿ ಆಗುವಂತದ್ದು ಇನ್ನೂ ಕೂಡ ಪ್ರಶ್ನಾರ್ಥಕವಾಗಿಯೇ ಇರುತ್ತೆ. ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನ್ಯಾಷನಲ್ ಮಿಷನ್ ಟು ಕ್ಲೀನ್ ಗಂಗಾದ ಅಡಿಯಲ್ಲಿ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಸೊಸೈಟೀಸ್ ರಿಜಿಸ್ಟ್ರೇಷನ್ ಆಕ್ಟ್ 1860ಯ ಅಡಿಯಲ್ಲಿ
ಅಡಿಯಲ್ಲಿ ಒಂದು ಸೊಸೈಟಿಯಾಗಿ 2011ರಲ್ಲಿ ಇದು ರಿಜಿಸ್ಟರ್ ಆಗಿದೆ. ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ 1986 ನ ಅಡಿಯಲ್ಲಿ ಕಾನ್ಸ್ಟಿಟ್ಯೂಟ್ ಆಗಿದ್ದಂತ ನ್ಯಾಷನಲ್ ಗಂಗಾ ರಿವರ್ ಬೇಸಿನ್ ಅಥಾರಿಟಿ ಏನಿತ್ತು, ಇದರ ಇಂಪ್ಲಿಮೆಂಟೇಷನ್ ಆರ್ಮ್ ಆಗಿ ರಿವರ್ ಗಂಗಾವನ್ನ ಅದರ ಬೇಸಿನ್ ಅನ್ನ ಪ್ಯೂರಿಫೈ ಮಾಡುವಂತ ಕೆಲಸವನ್ನ ನ್ಯಾಷನಲ್ ಮಿಷನ್ ಟು ಕ್ಲೀನ್ ಗಂಗಾ ಅನ್ನುವಂಥದ್ದು ಮಾಡುತ್ತೆ. ಈ ನ್ಯಾಷನಲ್ ಗಂಗಾ ರಿವರ್ ಬೇಸಿನ್ ಅಥಾರಿಟಿ ಕೂಡ ನ್ಯಾಷನಲ್ ಗಂಗಾ ಕೌನ್ಸಿಲ್ ಆಗಿ ಈಗ ರೀಪ್ಲೇಸ್ ಆಗಿದೆ. ನ್ಯಾಷನಲ್ ಮಿಷನ್ ಫಾರ್ ಕ್ಲೀನ್ ಗಂಗಾ ಅನ್ನುವಂಥದ್ದು 2 ಟೈರ್ ಮ್ಯಾನೇಜ್ಮೆಂಟ್ ಸ್ಟ್ರಕ್ಚರ್ ಅನ್ನು ಹೊಂದಿದ್ದು, ಇದರಲ್ಲಿ ಗವರ್ನಿಂಗ್ ಕೌನ್ಸಿಲ್ ಮತ್ತು ಎಕ್ಸಿಕ್ಯೂಟಿವ್ ಕಮಿಟಿ ಈ ಎರಡೂ ಇರೋದನ್ನ ನಾವು ಗಮನಿಸಬಹುದಾಗುತ್ತೆ. ಇದು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಂಪಾರ್ಟೆಂಟ್ ಆಗುವಂತ ಒಂದು ಪಾಯಿಂಟ್. NMCG ಅಡಿಯಲ್ಲಿ 2 ಟೈರ್ ಮ್ಯಾನೇಜ್ಮೆಂಟ್ ಸ್ಟ್ರಕ್ಚರ್ ಅನ್ನು ನಾವು ನೋಡ್ತೇವೆ. ಒಂದು ಗವರ್ನಿಂಗ್ ಕೌನ್ಸಿಲ್ ಮತ್ತೊಂದು ಎಕ್ಸಿಕ್ಯೂಟಿವ್ ಕಮಿಟಿ ಆಗಿರುತ್ತೆ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಿರಲಿ. ಇದು ನ್ಯಾಷನಲ್ ಲೆವೆಲ್ ಅಲ್ಲಿ ಯಾವ ರೀತಿ ಸ್ಟ್ರಕ್ಚರ್ ಇದೆಯೋ ಇದೇ ಸ್ಟ್ರಕ್ಚರ್ ಅನ್ನ ನಾವು ರಾಜ್ಯಗಳಲ್ಲೂ ಕೂಡ ಕಾಣಬಹುದಾಗುತ್ತೆ. ರಾಜ್ಯಗಳಲ್ಲಿ ಸ್ಟೇಟ್ ಪ್ರೋಗ್ರಾಮ್ ಮ್ಯಾನೇಜ್ಮೆಂಟ್ ಗ್ರೂಪ್ ಅನ್ನುವಂಥದ್ದು ಸ್ಟೇಟ್ ಗಂಗಾ ಕಮಿಟೀಸ್ಗಳ ಆರ್ಮ್ ಆಗಿ ಕೆಲಸ ಮಾಡುತ್ತೆ. ಮುಂದಿನ ಆರ್ಟಿಕಲ್ನಲ್ಲಿ ಮಾರ್ಚ್ ಕೋರ್ ಸೆಕ್ಟರ್ ಔಟ್ಪುಟ್ ಸ್ಲಮ್ಸ್ 6.5% ಅನ್ನೋದನ್ನು ನೋಡೋಣ. ಇದನ್ನು ನಾವು GS ಪೇಪರ್ 3 ನ ಅಡಿಯಲ್ಲಿ ಇಂಡಿಯನ್ ಎಕಾನಮಿ ಇಶ್ಯೂಸ್ ರಿಲೇಟೆಡ್ ಟು ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಮೈನ್ಸ್ ಪರ್ಸ್ಪೆಕ್ಟಿವ್ ನಲ್ಲಿ ಓದ್ಕೊಳ್ಬಹುದಾಗುತ್ತೆ. ಇದರ ಇಶ್ಯೂ ಏನು ಅಂದ್ರೆ COVID-19 ನ ಹಿನ್ನೆಲೆಯಲ್ಲಿ ಲಾಕ್ಡೌನ್ ಆಗಿರೋದ್ರ ಬಗ್ಗೆ ಇದರ ಇಶ್ಯೂನ ಬಗ್ಗೆ ಇದು ಮಾತನಾಡುತ್ತೆ. ಲಾಕ್ಡೌನ್ ನಿಂದಾಗಿ ಎಕಾನಮಿಯ ಕೋರ್ ಸೆಕ್ಟರ್ಗಳ ಮೇಲೆ ಆದಂತ ಎಫೆಕ್ಟ್ಸ್ ಗಳು ಏನು ಅನ್ನುವಂಥ ಡೈಮೆನ್ಷನ್ ನಲ್ಲಿ ಇದನ್ನು ನಾವು ಸ್ಟಡಿ ಮಾಡಬಹುದಾಗುತ್ತೆ. ಪ್ಯಾಂಡಮಿಕ್ನ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಲಾಕ್ಡೌನ್ ಆಗಿದ್ದರ ಹಿನ್ನೆಲೆಯಲ್ಲಿ ಕೋರ್ ಸೆಕ್ಟರಿನ ಔಟ್ಪುಟ್ ಅನ್ನುವಂಥದ್ದು ಮಾರ್ಚ್ ತಿಂಗಳಿನಲ್ಲಿ 6.5% ಕಾಂಟ್ರಾಕ್ಷನ್ ಅನ್ನು ಹೊಂದಿರೋದನ್ನ ಕಾಣಬಹುದಾಗುತ್ತೆ. ಯಾಕೆ ಅಂತಂದ್ರೆ ಮೂವ್ಮೆಂಟ್ ಆಫ್ ಗೂಡ್ಸ್ ಅನ್ನುವಂಥದ್ದು ಬಹಳ ರಿಸ್ಟ್ರಿಕ್ಟ್ ಆಗಿತ್ತು ಲಾಕ್ಡೌನ್ ನ ಸಂದರ್ಭದಲ್ಲಿ, ಮತ್ತು ಡಿಮ್ಯಾಂಡ್ ಕೂಡ ಕಡಿಮೆ ಇತ್ತು. ಹಾಗಾಗಿ ಪ್ರೊಡಕ್ಷನ್ ಕೂಡ ಕಡಿಮೆ ಆಗಿರುವಂಥದ್ದು. ಕನ್ಸ್ಟ್ರಕ್ಷನ್ ಅನ್ನ ಹಾಲ್ಟ್ ಮಾಡಲಾಗಿದೆ. ಹಾಗಾಗಿ ಕನ್ಸ್ಟ್ರಕ್ಷನ್ಗೆ ಬೇಕಾಗುವಂತ ಇನ್ಪುಟ್ ಮೆಟೀರಿಯಲ್ಸ್ಗಳು ಬಳಕೆ ಆಗಿರೋದಿಲ್ಲ ಮತ್ತು ಕನ್ಸ್ಟ್ರಕ್ಷನ್ ನ ಕೆಲಸಗಳು ನಡೆದಿರೋದಿಲ್ಲ. ಮತ್ತು ನಾನ್ ಎಸೆನ್ಷಿಯಲ್ ಇಂಡಸ್ಟ್ರೀಸ್ಗಳು ಕಂಪ್ಲೀಟ್ ಆಗಿ ಕ್ಲೋಸರೇ ಆಗಿತ್ತು. ಇವುಗಳಿಂದ ಕೂಡ ಇದರಲ್ಲಿ ಇನ್ಪುಟ್ ಮೆಟೀರಿಯಲ್ಸ್ಗಳನ್ನ ಇನ್ವಾಲ್ವ್ ಮಾಡ್ಕೊಂಡಿರಲ್ಲ, ಕೆಲಸಗಳು ಕೂಡ ನಡೆದಿರಲ್ಲ. ಹಾಗಾಗಿ ಕೋರ್ ಸೆಕ್ಟರ್ನ ಔಟ್ಪುಟ್ ಅನ್ನುವಂಥದ್ದು ಕಾಂಟ್ರಾಕ್ಟ್ ಆಗಿರುವಂಥದ್ದು. ಟ್ಯಾಕ್ಸ್ ರೆವಿನ್ಯೂಸ್ಗಳು ಕುಸಿತವನ್ನೇನು ಕಾಣ್ತಾ ಇದೆ, ಇದನ್ನ ಕಾಂಪನ್ಸೇಟ್ ಮಾಡೋದಕ್ಕೆ ಅಂತ ಹೇಳಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅನ್ನ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಕೂಡ ಇನ್ವೆಸ್ಟ್ ಮಾಡ್ತಾ ಇಲ್ಲ. ಇದರಲ್ಲೂ ಕೂಡ ನಾವು ರಿಡಕ್ಷನ್ ಅನ್ನ ಕಾಣಬಹುದಾಗಿದೆ. ಮತ್ತು ಡಿಮ್ಯಾಂಡ್ ಕೂಡ ಗವರ್ಮೆಂಟ್ ನಿಂದ ಮತ್ತು ಪ್ರೈವೇಟ್ ಸೆಕ್ಟರ್ ಇಂದ ಎರಡರಿಂದಲೂ ಕೂಡ ಡಿಮ್ಯಾಂಡ್ ಅನ್ನುವಂಥದ್ದು ಕಡಿಮೆ ಆಗಿದೆ. ಈ ಎಲ್ಲ ಕಾರಣಗಳಿಂದ ಕೋರ್ ಸೆಕ್ಟರಿನ ಔಟ್ಪುಟ್ ಅನ್ನುವಂಥದ್ದು ಮಾರ್ಚ್ ತಿಂಗಳಿನಲ್ಲಿ 6.5% ಕಾಂಟ್ರಾಕ್ಷನ್ ಅನ್ನು ಹೊಂದಿರೋದನ್ನ ಕಾಣಬಹುದಾಗುತ್ತೆ. ಮಾರ್ಚ್ ತಿಂಗಳಿನಲ್ಲಿ ಪ್ರತಿಯೊಂದು ಸೆಕ್ಟರ್ ಅನ್ನ ನಾವು ಗಮನಿಸಿದಾಗ ಈಚ್ ಸೆಕ್ಟರಿನ ಸ್ಟೇಟಸ್ ಹೇಗಿದೆ ಅನ್ನೋದನ್ನ ಇಲ್ಲಿ ನೀಡಿದ್ದೇವೆ. ಇದನ್ನ ನಿಮ್ಮ ರೆಫರೆನ್ಸ್ಗಾಗಿ ನೀವು ಒಂದು ಬಾರಿ ನೋಡ್ಕೊಳ್ಬಹುದು. ಕೋರ್ ಸೆಕ್ಟರ್ ಅಂದ್ರೆ ಏನು ಅಂದ್ರೆ ಒಂದು ಎಕಾನಮಿಯಲ್ಲಿ ಬರುವಂತ ಕೀ ಇಂಡಸ್ಟ್ರೀಸ್ಗಳು ಅಥವಾ ಮೈನ್ ಇಂಡಸ್ಟ್ರೀಸ್ ಅನ್ನ ನಾವು ಕೋರ್ ಸೆಕ್ಟರ್ ಇಂಡಸ್ಟ್ರೀಸ್ ಅಂತ ಹೇಳಿ ಕರಿತೇವೆ. ಇವುಗಳು ಏನಾಗಿರುತ್ತೆ ಅಂದ್ರೆ ಯಾವುದೇ ಒಂದು ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಇಂಡಸ್ಟ್ರೀಸ್ಗಳಿಗೆ ಇವುಗಳು ಬ್ಯಾಕ್ ಬೋನ್ ಆಗಿ ಕೆಲಸ ಮಾಡುವಂತ ಇಂಡಸ್ಟ್ರೀಸ್ಗಳಾಗಿರುತ್ತೆ. ಹಾಗಾಗಿ ಇವನ್ನ ನಾವು ಕೋರ್ ಸೆಕ್ಟರ್ ಇಂಡಸ್ಟ್ರೀಸ್ ಅಂತ ಕರೆಯುವಂಥದ್ದು. ಭಾರತದಲ್ಲಿ ನಾವು 8 ಕೋರ್ ಸೆಕ್ಟರ್ ಇಂಡಸ್ಟ್ರೀಸ್ ಗಳನ್ನ ಕಾಣಬಹುದಾಗುತ್ತೆ. ಕೋಲ್, ಕ್ರೂಡ್ ಆಯಿಲ್, ನ್ಯಾಚುರಲ್ ಗ್ಯಾಸ್, ಪೆಟ್ರೋಲಿಯಂ, ರಿಫೈನರಿ ಪ್ರಾಡಕ್ಟ್ಸ್, ಫರ್ಟಿಲೈಸರ್ಸ್, ಸ್ಟೀಲ್, ಸಿಮೆಂಟ್, ಎಲೆಕ್ಟ್ರಿಸಿಟಿ ಇವು 8 ಕೋರ್ ಸೆಕ್ಟರ್ ಇಂಡಸ್ಟ್ರೀಸ್ಗಳಾಗಿರುವಂಥದ್ದು. ಇವುಗಳ ಕುರಿತಾದಂತ ಇಂಡೆಕ್ಸ್ ಅನ್ನ ಅಂದ್ರೆ ಯಾವುದರ ವೈಟೇಜ್ ಎಷ್ಟು, ಯಾವುದರ ಗ್ರೋತ್ ಎಷ್ಟಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಇಂಡೆಕ್ಸ್ ಅನ್ನ ಯಾರು ರಿಲೀಸ್ ಮಾಡ್ತಾರೆ ಅಂತಂದ್ರೆ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿನವರು ಈ ಕೋರ್ ಸೆಕ್ಟರಿನ ಇಂಡೆಕ್ಸ್ ಅನ್ನ ರಿಲೀಸ್ ಮಾಡುವಂಥದ್ದು. ಈ ಕೋರ್ ಸೆಕ್ಟರಿನ ವೈಟೇಜ್ ಎಷ್ಟು ಅಂತ ಅಂದ್ರೆ 8 ಕೋರ್ ಇಂಡಸ್ಟ್ರೀಸ್ಗಳು 40.27% ಆಫ್ ವೈಟೇಜ್ ಅನ್ನ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ನಲ್ಲಿ IIP ಅನ್ನುವಂತ ಒಂದು ಇಂಡೆಕ್ಸ್ ಏನ್ ಪ್ರೊಡ್ಯೂಸ್ ಆಗುತ್ತೆ, ಈ ಇಂಡೆಕ್ಸ್ ನಲ್ಲಿ 40.27% ನಷ್ಟು ವೈಟೇಜ್ ಅನ್ನ ಈ 8 ಕೋರ್ ಇಂಡಸ್ಟ್ರೀಸ್ಗಳೇ ಹೊಂದಿರುವಂತದ್ದು. ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ನಲ್ಲಿ ಯಾವ ಕೋರ್ ಇಂಡಸ್ಟ್ರಿ ಹೆಚ್ಚು ವೈಟೇಜ್ ಅನ್ನು ಹೊಂದಿರುತ್ತೆ, ಯಾವ ಕೋರ್ ಇಂಡಸ್ಟ್ರಿ ಕಡಿಮೆ ವೈಟೇಜ್ ಅನ್ನು ಹೊಂದಿರುತ್ತೆ ಅನ್ನುವಂಥದ್ದು ಎಕ್ಸಾಮ್ ಪರ್ಸ್ಪೆಕ್ಟಿವ್ ನಲ್ಲಿ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಹೆಚ್ಚಿನದಿಂದ ಕಡಿಮೆಗೆ ಅಥವಾ ಕಡಿಮೆನದಿಂದ ಹೆಚ್ಚಿಗೆ ಜೋಡಿಸಿ ಅನ್ನುವಂಥ ಪ್ರಶ್ನೆಯನ್ನು ನಾವು ಪ್ರಿಲಿಮ್ಸ್ ನಲ್ಲಿ ಈಸಿಯಾಗಿ ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. KPSC ಪರೀಕ್ಷೆಗಳಲ್ಲೂ ಕೂಡ ಈ ಪ್ರಶ್ನೆ ನಮಗೆ ಕಾಮನ್ ಆಗಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಹಾಗಾಗಿ ಇದರ ಆರ್ಡರ್ ನಮಗೆ ಗೊತ್ತಿರಲಿ. ರಿಫೈನರಿ ಪ್ರಾಡಕ್ಟ್ಸ್ಗಳು ಹೆಚ್ಚಿನ ವೈಟೇಜ್ ಅನ್ನು ಹೊಂದಿದೆ, ನಂತರದಲ್ಲಿ ಎಲೆಕ್ಟ್ರಿಸಿಟಿ, ನಂತರದಲ್ಲಿ ಸ್ಟೀಲ್ ಮತ್ತು ಕೋಲ್, ದೆನ್ ಕ್ರೂಡ್ ಆಯಿಲ್, ದೆನ್ ನ್ಯಾಚುರಲ್ ಗ್ಯಾಸ್, ದೆನ್ ಸಿಮೆಂಟ್, ಕಡೆಯದಾಗಿ ಫರ್ಟಿಲೈಸರ್ಸ್ ವೈಟೇಜ್ ಅನ್ನು ಹೊಂದಿರುವಂಥದ್ದು. ಇದು ನಮಗೆ ಸ್ಪಷ್ಟವಾಗಿ ಗೊತ್ತಿರಲಿ. ಮತ್ತು ಈ ಲಿಸ್ಟ್ ಅನ್ನುವಂಥದ್ದು ಆಗಾಗ ಅಪ್ಡೇಟ್ ಆಗ್ತಾ ಇರುತ್ತೆ. ಅಪ್ಡೇಟೆಡ್ ಇನ್ಫಾರ್ಮೇಶನ್ ಇದ್ರ ಬಗ್ಗೆ ನಮ್ಗೆ ಗೊತ್ತಿದ್ರೆ ಎಕ್ಸಾಮ್ನಲ್ಲಿ ನಾವು ಇದಕ್ಕೆ ಈಸಿಯಾಗಿ ಆನ್ಸರ್ ಮಾಡಬಹುದು. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಒಂದು ಪ್ರಿಲಿಮ್ಸ್ ಪ್ರಶ್ನೆಯನ್ನು ನೋಡೋದಾದ್ರೆ ಕೆಳಗೆ ನೀಡಿರ್ತಕ್ಕಂಥ ಯಾವ ಇಂಡಸ್ಟ್ರಿ ಕೋರ್ ಸೆಕ್ಟರ್ ಇಂಡಸ್ಟ್ರಿನಲ್ಲಿ ಕಂಪ್ರೈಸ್ ಆಗೋದಿಲ್ಲ ಅಂತ ನೋಡೋದಾದ್ರೆ ಇದರಲ್ಲಿ ಟೆಕ್ಸ್ಟೈಲ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಯಾಕಂದ್ರೆ ಸಿಮೆಂಟ್, ಫರ್ಟಿಲೈಸರ್ ಹಾಗೂ ನ್ಯಾಚುರಲ್ ಗ್ಯಾಸ್ ಈ ಮೂರು ಕೂಡ ಕೋರ್ ಸೆಕ್ಟರ್ ನಲ್ಲಿ ಇನ್ವಾಲ್ವ್ ಆಗುವಂತ ಸೆಕ್ಟರ್ಸ್ ಗಳಾಗಿರುತ್ತೆ. ಮುಂದಿನ ಆರ್ಟಿಕಲ್ GI ಟ್ಯಾಗ್ ಟು ಮಣಿಪುರ್ ಬ್ಲಾಕ್ ರೈಸ್, ಗೋರಖ್ಪುರ್ ಟೆರಾಕೋಟಾ ಅನ್ನೋದನ್ನ ನೋಡೋಣ. ಇದನ್ನ ನಾವು GS ಪೇಪರ್ 3 ನ ಅಡಿಯಲ್ಲಿ ಇಶ್ಯೂಸ್ ರಿಲೇಟೆಡ್ ಟು IPR ಅನ್ನುವಂಥ ಸಿಲೆಬಸ್ ನ ಅಡಿಯಲ್ಲಿ ಓದ್ಕೋಬಹುದಾಗುತ್ತೆ. GI ಟ್ಯಾಗಿನ ಇಶ್ಯೂ ಏನಿದೆ ಇದು ಪ್ರಿಲಿಮ್ಸ್ ನಲ್ಲಿ ಇಂಪಾರ್ಟೆಂಟ್ ಆಗುವಂತ ಟಾಪಿಕ್ ಆಗಿದೆ. KPSC ಪರೀಕ್ಷೆಗಳಲ್ಲಂತೂ ಇದು ಸಾಮಾನ್ಯವಾಗಿ ಕೇಳುವಂತ ಒಂದು ಟಾಪಿಕ್ ಆಗಿರುತ್ತೆ. GI ಟ್ಯಾಗ್ ಅನ್ನುವಂಥದ್ದು KPSC ಪರೀಕ್ಷೆಗಳಲ್ಲಿ KPSC ನವರಿಗೆ ಒಂದು ಫೇವರೇಟ್ ಟಾಪಿಕ್ ಆಗಿರೋದನ್ನ ನಾವು ಕಾಣಬಹುದಾಗುತ್ತೆ.
ಮಣಿಪುರದ ಬ್ಲ್ಯಾಕ್ ರೈಸ್ ಆಗಿರುವಂತ ಚಕ್ಕಾವ್ ಆಗಿರ್ಬೋದು ಮತ್ತು ಗೋರಖ್ಪುರದ ಟೆರಾಕೋಟಾ ಇವೆರಡಕ್ಕೂ ಕೂಡ ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಅನ್ನ ಇತ್ತೀಚೆಗೆ ನೀಡಿರುವಂತದ್ದು. ಇತ್ತೀಚೆಗೆ ಈ ಕೆಳಗಿನ ಯಾವ ಅಂಶಗಳಿಗೆ ಜಿಯೋಗ್ರಫಿಕಲ್ ಟ್ಯಾಗ್ ಅನ್ನ ಇಂಡಿಕೇಶನ್ ಟ್ಯಾಗ್ ಅನ್ನ ನೀಡಲಾಯಿತು ಅನ್ನುವಂತ ಪ್ರಶ್ನೆಯನ್ನ ನಾವು ಸಾಮಾನ್ಯವಾಗಿ ಕೆಪಿಎಸ್ಸಿಯ ಪರೀಕ್ಷೆಗಳಲ್ಲಿ ಕಾಣಬಹುದು. ಹಾಗಾಗಿ ಇವು ನಮಗೆ ಸ್ಪಷ್ಟವಾಗಿ ಗೊತ್ತಿರಲಿ. ಅಥವಾ ಈ ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ನ ಅಡಿಯಲ್ಲಿ ಬರುವಂತ ಕರ್ನಾಟಕದ ಪ್ರಾಡಕ್ಟ್ಸ್ ಗಳು ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಕೆಪಿಎಸ್ಸಿ ಎಕ್ಸಾಮ್ ನಲ್ಲಿ. ಅಥವಾ ಇತ್ತೀಚೆಗೆ ಸೇರ್ಪಡೆಗೊಂಡಂತ ಪ್ರಾಡಕ್ಟ್ಸ್ ಗಳ ಬಗ್ಗೆ ಅವು ಯಾವ ರಾಜ್ಯಕ್ಕೆ ಸೇರಿದಂತವು ಇವುಗಳ ಬಗ್ಗೆ ಸಾಕಷ್ಟು ಮಾಹಿತಿ ನಮಗೆ ಗೊತ್ತಿರಬೇಕಾಗುತ್ತೆ. ಎಕ್ಸಾಮ್ ಪರ್ಸ್ಪೆಕ್ಟಿವ್ ನಲ್ಲಿ ಇವು ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಚಕ್ಕಾವ್ ಅಂತ ಅಂದ್ರೆ ಚಕ್ ಅಂದ್ರೆ ರೈಸ್ ಅಂತ, ಹಾವ್ ಅಂದ್ರೆ ಡಿಲಿಷಿಯಸ್ ಅಂತ. ಡಿಲಿಷಿಯಸ್ ಆದಂತ ಬ್ಲ್ಯಾಕ್ ರೈಸ್ ಅನ್ನ ಇದನ್ನ ಚಕ್ಕಾವ್ ಅಂತ ಕರೆಯುವಂತದ್ದು. ಈ ಚಕ್ಕಾವ್ ಸ್ಟಿಕ್ಕಿ ಬ್ಲ್ಯಾಕ್ ರೈಸ್ ಆಗಿರೋದನ್ನ ಕಾಣಬಹುದಾಗುತ್ತೆ. ಇದು ಯಾಕೆ ಬ್ಲ್ಯಾಕ್ ಇದೆ ಅಂತ ಅಂದ್ರೆ ಈ ರೈಸ್ ನಲ್ಲಿ ಆಂಥೋಸಿಯನಿನ್ಸ್ ಅನ್ನುವಂತರ ಪ್ರೆಸೆನ್ಸ್ ಇರೋದ್ರಿಂದ ಇದರ ಬ್ಲ್ಯಾಕ್ ರೈಸ್ ಆಗಿರುವಂತದ್ದು. ಈ ಆಂಥೋಸಿಯನಿನ್ಸ್ ಇರೋದ್ರಿಂದಾಗಿ ಇದು ಪವರ್ಫುಲ್ ಆಂಟಿ ಆಕ್ಸಿಡೆಂಟ್ಸ್ ಗಳಾಗಿ ಕೆಲಸ ಮಾಡುವಂತದ್ದು. ಇದು ಎಲ್ಲಿಂದ ಬಂದಿದೆ ಅಂದ್ರೆ ಮಣಿಪುರದ ಚಕ್ಕಾವ್ ಅಂತ ನಾವು ಈಗಾಗಲೇ ಹೇಳಿದ್ರಿಂದ ಮಣಿಪುರ್ ಅಂತ ನಮಗೆ ಇಲ್ಲಿ ಈಸಿಯಾಗಿ ಗೊತ್ತಾಗುತ್ತೆ, ಯಾಕೆಂದ್ರೆ ಆರ್ಟಿಕಲ್ ಅನ್ನ ಈಗಷ್ಟೇ ನಾವು ಡಿಸ್ಕಸ್ ಮಾಡ್ತಿರೋದ್ರಿಂದ. ಆದ್ರೆ ಪರೀಕ್ಷೆಯಲ್ಲಿ ಚಕ್ಕಾವ್ ರೈಸ್ಗೆ ಇತ್ತೀಚೆಗೆ ಜಿಐ ಟ್ಯಾಗ್ ಅನ್ನ ನೀಡಲಾಯಿತು. ಇದು ಯಾವ ರಾಜ್ಯಕ್ಕೆ ಸೇರಿದ್ದು ಅಂತ ಕೇಳಿದಾಗ ನಮಗೆ ಸ್ಪಷ್ಟವಾಗಿ ಉತ್ತರ ಗೊತ್ತಾಗೋಲ್ಲ. ಹಾಗಾಗಿ ಇದನ್ನ ಒಂದು ಕಡೆ ನೋಟ್ ಡೌನ್ ಮಾಡಿಕೊಂಡು ಎಕ್ಸಾಮ್ ಟೈಮ್ ನಲ್ಲಿ ರಿಪಿಟೇಷನ್ ಅನ್ನ ಮಾಡಿ. ಈ ರೈಸ್ಗೆ ಒಂದು ಒಳ್ಳೆ ಅರೋಮಾ ಅನ್ನುವಂಥದ್ದು ಇರುತ್ತೆ, ಅಂದ್ರೆ ಒಳ್ಳೆ ಸ್ಮೆಲ್ ಬರ್ತಾ ಇರುತ್ತೆ, ಘಮ ಗುಡ್ತಾ ಇರುತ್ತೆ. ಮಳೆ ಕಡಿಮೆ ಇದ್ದಂತ ಪ್ರದೇಶದಲ್ಲೂ ಕೂಡ ನಾವು ಇದನ್ನ ಬೆಳಿಬಹುದಾಗಿರುತ್ತೆ. ಇದು ವೆಟ್ಲ್ಯಾಂಡ್ಸ್ ಗಳಲ್ಲಿ ವೈಡ್ಲಿ ಪ್ರಾಕ್ಟೀಸ್ ಅಲ್ಲಿ ಇರೋದನ್ನ ನಾವು ನೋಡಬಹುದಾಗುತ್ತೆ. ಈಗಾಗಲೇ ನೋಡಿದಂತೆ ಆಂಥೋಸಯನಿನ್ಸ್ ಗಳ ಪ್ರೆಸೆನ್ಸ್ ಇದರಲ್ಲಿ ಇರೋದ್ರಿಂದ ಪವರ್ಫುಲ್ ಆಂಟಿ ಆಕ್ಸಿಡೆಂಟ್ಸ್ ಗಳಾಗಿ ಇವು ಕೆಲಸ ಮಾಡುತ್ತೆ. ಹಾಗಾಗಿ ರಿಚ್ ಮೆಡಿಸಿನಲ್ ಪ್ರಾಪರ್ಟೀಸ್ ಗಳನ್ನ ಕೂಡ ಈ ರೈಸ್ ಹೊಂದಿರುವಂತದ್ದು. ಇದರಲ್ಲಿ ಕ್ರೂಡ್ ಫೈಬರ್ ಕೂಡ ಹೆಚ್ಚಾಗಿರೋದ್ರಿಂದ ಇದನ್ನ ಬೇಯಿಸೋದಕ್ಕೆ ಸಾಕಷ್ಟು ಸಮಯವನ್ನ ಇದು ತಗೊಳುತ್ತೆ. ಹಬ್ಬಗಳ ಸಂದರ್ಭದಲ್ಲಿ ಕಮ್ಯುನಿಟಿ ಫೀಸ್ಟ್ ಗಳನ್ನ ಮಾಡುವ ಮುಖಾಂತರವಾಗಿ ಅಲ್ಲಿ ಚಕ್ಕಾವೋ ಖೀರ್ ಅಂದ್ರೆ ಖೀರ್ನ ರೂಪದಲ್ಲಿ ಇದನ್ನ ಕನ್ಸ್ಯೂಮ್ ಮಾಡ್ತಾರೆ ಮಣಿಪುರದ ಜನತೆ. ಗೋರಖ್ಪುರದ ಟೆರಾಕೋಟಾ ಕೂಡ ಇತ್ತೀಚೆಗೆ ಜಿಐ ಟ್ಯಾಗ್ ಅನ್ನ ಪಡೆದಿದೆ. ಟೆರಾಕೋಟಾ ಅಂದ್ರೆ ಏನು ಅಂತಂದ್ರೆ ಬೇಕ್ಡ್ ಅಥವಾ ಫೈರ್ಡ್ ಕ್ಲೇ ಅಂತ ಹೇಳಿ, ಜೇಡಿ ಮಣ್ಣನ್ನ ಸುಟ್ಟಾಗ ಏನ್ ಬರುತ್ತಲ್ಲ ಇದನ್ನ ಟೆರಾಕೋಟಾ ಅಂತ ಹೇಳಿ ಕರಿತೇವೆ. ಇದರ ರೀಜನ್ ಯಾವುದು, ಗೋರಖ್ಪುರ ಎಲ್ಲಿದೆ, ಗೋರಖ್ಪುರದ ಟೆರಾಕೋಟಾ ಎಲ್ಲಿ ಬರುತ್ತೆ ಅಂತ ಅಂದ್ರೆ ಉತ್ತರ ಪ್ರದೇಶ್. ಇದು ಈಸಿಯಾಗಿ ಹೇಳ್ಬೋದು, ಯಾಕೆಂದ್ರೆ ಇಲ್ಲಾಗಲೇ ಗೋರಖ್ಪುರ ಅಂತ ಇರೋದ್ರಿಂದ ಈ ಊರಿಂದು ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಉತ್ತರ ಪ್ರದೇಶ್ ಇದರ ಮೂಲ ಅನ್ನುವಂಥದ್ದು ನಮ್ಗೆ ಗೊತ್ತಾಗುತ್ತೆ. ಇದರ ವಿಶೇಷತೆ ಏನು ಅಂತ ಅಂದ್ರೆ ಒಂದು ವಿಶೇಷ ಜೇಡಿ ಮಣ್ಣಾದಂತ ಕಬಿಸ್ ಅನ್ನುವಂತ ಜೇಡಿ ಮಣ್ಣಿನಿಂದ ಇವುಗಳನ್ನ ಮಾಡುವಂತದ್ದು. ಟೋಟಲಿ ಹ್ಯಾಂಡ್ ಮೇಡ್ ಆಗಿರುತ್ತೆ. ಈ ಗೋರಖ್ಪುರದ ಟೆರಾಕೋಟಾ ಪ್ರಾಡಕ್ಟ್ಸ್ ಗಳು ಹ್ಯಾಂಡ್ ಮೇಡ್ ಅಂದ್ರೆ ಕೈಯಲ್ಲಿ ಮಾಡುವಂತ ಪ್ರಾಡಕ್ಟ್ಸ್ ಗಳಾಗಿರುತ್ತೆ. ಈ ಪ್ರಾಡಕ್ಟ್ಸ್ ಗಳಲ್ಲಿ ನ್ಯಾಚುರಲ್ ಕಲರ್ಸ್ ಗಳನ್ನ ಮಾತ್ರವೇ ಬಳಸ್ತಾರೆ. ಇಲ್ಲಿ ನಾವು ಗಮನಿಸಬಹುದು ಆರ್ಟಿಫಿಷಿಯಲ್ ಕಲರ್ಸ್ ಗಳನ್ನ ಹೆಚ್ಚು ಕಲರ್ಸ್ ಗಳನ್ನ ಇಲ್ಲಿ ನಾವು ಗಮನಿಸೋದಿಲ್ಲ. ಇಲ್ಲಿ ನ್ಯಾಚುರಲ್ ಕಲರ್ಸ್ ಗಳ ಬಳಕೆ ಆಗಿರೋದನ್ನ ನೋಡಬಹುದಾಗುತ್ತೆ. ಈ ಪ್ರಾಡಕ್ಟ್ಸ್ ಗಳ ಜೀವಿತಾವಧಿ ಕೂಡ ಹೆಚ್ಚಾಗಿರುತ್ತೆ. ಎಕ್ಸಾಮ್ ಪರ್ಸ್ಪೆಕ್ಟಿವ್ ನಲ್ಲಿ ಜಿಐ ಟ್ಯಾಗ್ ಅನ್ನ ಯಾರು ನೀಡುವಂತದ್ದು ಮತ್ತು ಕರ್ನಾಟಕದ ಪರೀಕ್ಷೆಗಳಿಗೆ ಸಂಬಂಧಪಟ್ಟಿದಂತೆ ಕರ್ನಾಟಕದಲ್ಲಿರ್ತಕ್ಕಂಥ ಜಿಐ ಟ್ಯಾಗ್ಗಳು ಹೆಚ್ಚು ಮಹತ್ವವನ್ನು ಪಡ್ಕೊಳ್ತವೆ. ಕರ್ನಾಟಕದ ಒಂದು ಸ್ಪೆಷಾಲಿಟಿ ಏನು ಅಂತ ಅಂದ್ರೆ ಇಡೀ ಭಾರತದಲ್ಲಿ ಅತಿ ಹೆಚ್ಚು ಜಿಐಸ್ ಗಳನ್ನ ಹೊಂದಿರತಕ್ಕಂಥ ರಾಜ್ಯ ಯಾವುದು ಅಂತಂದ್ರೆ ಕರ್ನಾಟಕ. ಹಾಗಾಗಿ ಕರ್ನಾಟಕದಲ್ಲಿ ಬರುವಂತ ಜಿಐ ಟ್ಯಾಗ್ ಅನ್ನ ಪಡ್ಕೊಂಡಿರ್ತಕ್ಕಂಥ ವಸ್ತುಗಳ ಬಗ್ಗೆ ನಮಗೆ ಹೆಚ್ಚಿಗೆ ಮಾಹಿತಿ ಗೊತ್ತಿರಬೇಕಾಗುತ್ತೆ. ಅಟ್ಲೀಸ್ಟ್ ಯಾವ್ಯಾವುದು ಜಿಐ ಟ್ಯಾಗ್ ಅನ್ನ ಪಡ್ಕೊಂಡಿದೆ ಮತ್ತು ಇತ್ತೀಚೆಗಷ್ಟೇ ಜಿಐ ಟ್ಯಾಗ್ ಅನ್ನ ಪಡ್ಕೊಂಡಂತ ಕರ್ನಾಟಕದ ಪ್ರಾಡಕ್ಟ್ ಯಾವ್ದಾದ್ರು ಇದ್ರೆ ಅದ್ರ ಬಗ್ಗೆ ಗೊತ್ತಿರಬೇಕಾಗುತ್ತೆ. ಹೋಲ್ ಇಂಡಿಯಾದಲ್ಲಿ ಇತ್ತೀಚೆಗೆ ಜಿಐ ಟ್ಯಾಗ್ ಅನ್ನ ಪಡ್ಕೊಂಡಂತ ಪ್ರಾಡಕ್ಟ್ಸ್ ಗಳ ಬಗ್ಗೆ ಕೂಡ ಮಾಹಿತಿ ಗೊತ್ತಿರಬೇಕಾಗುತ್ತೆ. ಇದಿಷ್ಟು ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ನಲ್ಲಿ ಇಂಪಾರ್ಟೆಂಟ್ ಆಗುವಂತ ಡೈಮೆನ್ಷನ್ಸ್ ಗಳಾಗಿರುತ್ತೆ. ಈ ಆಂಗಲ್ ನಲ್ಲಿ ನೀವು ಜಿಐ ಬಗ್ಗೆ ಓದ್ಕೊಳ್ಬೇಕಾಗುತ್ತೆ. ಎಕ್ಸಾಮ್ ಪರ್ಸ್ಪೆಕ್ಟಿವ್ ನಲ್ಲಿ ಇಂಪಾರ್ಟೆಂಟ್ ಆಗುವಂತ ಒಂದು ಟಾಪಿಕ್ ಇದು. ಪ್ರಿಲಿಮ್ಸ್ ನಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಬಹುದು ಅಂದ್ರೆ ಜಿಐ ಟ್ಯಾಗ್ ನ ಪ್ರಾಡಕ್ಟ್ಸ್ ಗಳನ್ನ ಇಲ್ಲಿ ನೀಡಿ ಇವು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳಿ ಡೈರೆಕ್ಟ್ ಆಗಿ ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳಬಹುದು. ಇಲ್ಲಿ ಮ್ಯಾಚ್ ದಿ ಫಾಲೋಯಿಂಗ್ ನ ಮುಖಾಂತರವಾಗಿ ಮ್ಯಾಚ್ ಮಾಡುವಂತದ್ದಾಗಿರ್ಬೋದು ಅಥವಾ ಯಾವ ಪೇರ್ಸ್ ಕರೆಕ್ಟ್ ಆಗಿ ಮ್ಯಾಚ್ ಆಗಿದೆ ಅನ್ನುವಂಥದ್ದಾಗಿರ್ಬೋದು. ಈ ರೀತಿಯ ಪ್ರಶ್ನೆಗಳನ್ನ ಜಿಐ ನಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಇಲ್ಲಿ ಗೋರಖ್ಪುರದ ಟೆರಾಕೋಟಾ ಉತ್ತರ ಪ್ರದೇಶಕ್ಕೆ ಸಂಬಂಧಪಟ್ಟಿದ್ದು, ಯಾಕೆಂದ್ರೆ ಗೋರಖ್ಪುರ್ ಇರುವಂತದ್ದು ಉತ್ತರ ಪ್ರದೇಶದಲ್ಲಿ. ಹಾಗಾಗಿ ಇದು ತಪ್ಪಾದಂತ ಮೊದಲನೇ ಪೇರ್ ತಪ್ಪಾಗಿದೆ ಅನ್ನೋದು ಈಸಿಯಾಗಿ ಗೊತ್ತಾಗುತ್ತೆ. ಎರಡನೇದರಲ್ಲಿ ಕೂಡ ತಿರುಪತಿ ಲಡ್ಡು ಅಂತ ಹೇಳಿ ತಿರುಪತಿ ಎಲ್ಲಿದೆ ಅನ್ನೋದು ನಮ್ಗೆ ಗೊತ್ತಿದ್ರೆ ಇದು ಕೂಡ ಈಸಿಯಾಗಿ ಆನ್ಸರ್ ಮಾಡಬಹುದು. ತಿರುಪತಿ ಲಡ್ಡು ತೆಲಂಗಾಣದಲ್ಲಿ ಇರೋದಿಲ್ಲ, ಆಂಧ್ರ ಪ್ರದೇಶನಲ್ಲಿ ಇರುತ್ತೆ. ಯಾಕೆಂದ್ರೆ ತಿರುಪತಿ ಇರುವಂತದ್ದು ಆಂಧ್ರ ಪ್ರದೇಶನಲ್ಲಿ. ಚಕ್ಕಾವ್ ರೈಸ್ ಮಣಿಪುರಕ್ಕೆ ಸಂಬಂಧಪಟ್ಟಿದ್ದು ಅಂತ ನಾವು ಈಗಷ್ಟೇ ನೋಡಿದ್ವಿ. ಹಾಗಾಗಿ ಇದು ಮಾತ್ರ ಸರಿಯಾದ ಆಯ್ಕೆ ಆಗುತ್ತೆ. ಇಲ್ಲಿ ಆಪ್ಷನ್ ಬಿ 3 ಓನ್ಲಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಈ ಚಕ್ಕಾವೋ ರೈಸ್ ಅನ್ನ ಮಣಿಪುರದ ಬಿಟ್ಟು ಬೇರೆ ರಾಜ್ಯದಲ್ಲಿ ಏನಾದರೂ ಬೆಳೆದ್ರೆ ಇದನ್ನ ನಾವು ಜಿಐ ಟ್ಯಾಗ್ ಹೊಂದಿರತಕ್ಕಂಥ ಚಕ್ಕಾವೋ ರೈಸ್ ಅಂತ ಕರೆಯೋದಕ್ಕಾಗಲ್ಲ. ಯಾಕೆ ಅಂದ್ರೆ ಯಾವ ಪ್ರದೇಶದಲ್ಲಿ ನಾವು ಅದಕ್ಕೆ ಜಿಐ ಟ್ಯಾಗ್ ಅನ್ನ ನೀಡಿರ್ತೇವೆ ಅದೇ ಪ್ರದೇಶದ ಉತ್ಪಾದನೆಯಾದಂತಹ ವಸ್ತುಗಳಿಗೆ ಮಾತ್ರವೇ ಆ ಜಿಐ ಟ್ಯಾಗ್ ಅನ್ನ ನೀಡುವಂತದ್ದು. ಜಿಐ ಟ್ಯಾಗ್ ಅನ್ನ ಅಗ್ರಿಕಲ್ಚರಲ್ ಕಮೋಡಿಟೀಸ್ ಗಳಿಗೆ, ಇಂಡಸ್ಟ್ರಿಯಲ್ ಕಮೋಡಿಟೀಸ್ ಗಳಿಗೆ, ಟೆಕ್ಸ್ಟೈಲ್ ಪ್ರಾಡಕ್ಟ್ಸ್ ಗಳಿಗೆ ಇವೆಲ್ಲವಕ್ಕೂ ಕೂಡ ನೀಡಲಾಗುತ್ತೆ.
ಡಿ ಪಡಿಯಲಿನ ಇಂದಿನ ಮೊದಲ ಎಡಿಟೋರಿಯಲ್ ರಿಲಿಜಿಯನ್ ಅಂಡ್ ಫ್ರೀಡಮ್ ಅನ್ನೋದಾಗಿದೆ. ಇದನ್ನು ನಾವು ಜಿಎಸ್ ಪೇಪರ್ 2 ನ ಅಡಿಯಲ್ಲಿ ಇಂಡಿಯನ್ ಪಾಲಿಟಿ, ಇಂಪಾರ್ಟೆಂಟ್ ಪ್ರಾವಿಷನ್ಸ್ ಇನ್ ದಿ ಕಾನ್ಸ್ಟಿಟ್ಯೂಷನ್ ಮತ್ತು ಇಂಟರ್ನ್ಯಾಷನಲ್ ರಿಲೇಷನ್ಸ್, ಎಫೆಕ್ಟ್ಸ್ ಆಫ್ ಪಾಲಿಸೀಸ್ ಅಂಡ್ ಪಾಲಿಟಿಕ್ಸ್ ಆಫ್ ಡೆವಲಪ್ಡ್ ಅಂಡ್ ಡೆವಲಪಿಂಗ್ ಕಂಟ್ರೀಸ್ ಅಂಡ್ ಇಂಡಿಯಾಸ್ ಇಂಟ್ರೆಸ್ಟ್ ಅನ್ನುವಂಥ ಸಿಲೆಬಸ್ ನ ಅಡಿಯಲ್ಲಿ ಓದ್ಕೋಬಹುದಾಗುತ್ತೆ. ಈ ಆರ್ಟಿಕಲಿನ ಇಶ್ಯೂ ಏನು ಅಂತ ಅಂದ್ರೆ ಯುನೈಟೆಡ್ ಸ್ಟೇಟ್ಸ್ ನ ಕಮಿಷನ್ ಫಾರ್ ಇಂಟರ್ನ್ಯಾಷನಲ್ ರಿಲಿಜಿಯಸ್ ಫ್ರೀಡಮ್ ಅನ್ನುವಂಥ ಒಂದು ರಿಪೋರ್ಟ್ ಅನ್ನುವಂಥದ್ದು ರಿಲಿಜಿಯಸ್ ಫ್ರೀಡಮ್ ನ ಬಗ್ಗೆ ರಿಲೀಸ್ ಆಗಿದೆ. ಈ ರಿಪೋರ್ಟ್ ನ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಿರುವಂಥದ್ದು ಯುಎಸ್ ನ ಕಮಿಷನ್ ಆನ್ ಇಂಟರ್ನ್ಯಾಷನಲ್ ರಿಲಿಜಿಯಸ್ ಫ್ರೀಡಮ್ ಅನ್ನುವಂಥ ಒಂದು ಸಂಸ್ಥೆ ತಂದಿರತಕ್ಕಂಥ ರಿಪೋರ್ಟ್ನಲ್ಲಿ ಭಾರತವನ್ನು ಡೌನ್ಗ್ರೇಡ್ ಮಾಡಲಾಗಿದೆ. ಅಂದರೆ ಭಾರತದ ರ್ಯಾಂಕಿಂಗ್ ಅನ್ನುವಂಥದ್ದು ಕುಸಿತವನ್ನು ಕಂಡಿದೆ. ಭಾರತ ಕಂಟ್ರೀಸ್ ಆಫ್ ಪರ್ಟಿಕ್ಯುಲರ್ ಕನ್ಸರ್ನ್ ಅನ್ನುವಂಥ ಕಂಟ್ರೀಸ್ನ ಸಾಲಿಗೆ ಸೇರಿರುವುದನ್ನು ಗಮನಿಸಬಹುದಾಗುತ್ತೆ. ಇದರ ಬಗ್ಗೆ ನಾವು ನಿನ್ನೆ ಕೂಡ ಒಂದು ಆರ್ಟಿಕಲ್ ಅನ್ನು ನೋಡಿದ್ವಿ. ಇಲ್ಲಿ ಒಂದು ಎಡಿಟೋರಿಯಲ್ನಲ್ಲಿ ಮತ್ತೊಮ್ಮೆ ಇದನ್ನು ಅಧ್ಯಯನ ಮಾಡೋಣ. ಯಾಕೆ ಭಾರತ ಕಂಟ್ರೀಸ್ ಆಫ್ ಪರ್ಟಿಕ್ಯುಲರ್ ಕನ್ಸರ್ನ್ ಅನ್ನುವಂಥ ಲಿಸ್ಟ್ಗೆ ಜಾಯಿನ್ ಆಯಿತು, ಇದಕ್ಕೆ ಕಾರಣಗಳೇನು ಅಂತ ನೋಡೋದಾದ್ರೆ, ಭಾರತದಲ್ಲಿ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಅನ್ನು ತಂದಿದ್ದು, ಈ ಆಕ್ಟ್ ನ ವಿರುದ್ಧವಾಗಿ ಇಡೀ ದೇಶಾದ್ಯಂತ ಪ್ರೊಟೆಸ್ಟ್ ಅನ್ನು ನೋಡಿದ್ವಿ. ಅದರಲ್ಲೂ ಮುಸ್ಲಿಮರು ಹೆಚ್ಚು ಪ್ರೊಟೆಸ್ಟ್ ಅನ್ನು ಮಾಡಿದ್ದನ್ನು ಕೂಡ ಕಂಡ್ವಿ. ಈ ಹಿನ್ನೆಲೆಯಲ್ಲಿ ಇಲ್ಲಿ ರಿಲಿಜಿಯಸ್ ಫ್ರೀಡಮ್ ಕಡಿಮೆ ಇದೆ ಅನ್ನುವಂಥ ಅಂಶದಿಂದ ಈ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಬಂದಿದ್ದು ಕೂಡ ಒಂದು ಮುಖ್ಯವಾದಂಥ ಕಾರಣ ಆಗಿದೆ ಈ ನಮ್ಮ ರ್ಯಾಂಕಿಂಗ್ ಅನ್ನುವಂಥದ್ದು ಡೌನ್ಗ್ರೇಡ್ ಆಗೋದಕ್ಕೆ. ಮತ್ತು NRC ನ್ಯಾಷನಲ್ ರಿಜಿಸ್ಟರ್ ಫಾರ್ ಸಿಟಿಸನ್ಸ್ ಅನ್ನು ಪ್ರಪೋಸ್ ಮಾಡಿರುವಂಥದ್ದು ಕೂಡ ಒಂದು ಕಾರಣ ಆಗಿದೆ. ಆಂಟಿ ಕನ್ವರ್ಷನ್ ಲಾಸ್ಗಳು ಕೂಡ ಒಂದು ಕಾರಣ. ಮತ್ತು ಜಮ್ಮು ಕಾಶ್ಮೀರದಲ್ಲಿನ ಸಿಚುಯೇಷನ್ ಅನ್ನುವಂಥದ್ದು ಈಗ ಆರ್ಟಿಕಲ್ 370 ಅಬ್ರಗೇಟ್ ಮಾಡಿದ್ದರ ಹಿನ್ನೆಲೆಯಲ್ಲಿ ಇದು ಕೂಡ ಒಂದು ಕಾರಣ ಆಗಿದೆ ಕಂಟ್ರೀಸ್ ಆಫ್ ಪರ್ಟಿಕ್ಯುಲರ್ ಕನ್ಸರ್ನ್ ಅನ್ನುವಂಥ ಲಿಸ್ಟ್ ನಲ್ಲಿ ಭಾರತವನ್ನ ಇಡೋದಕ್ಕೆ. ಭಾರತ ಈ ಒಂದು ಸ್ಥಾನವನ್ನ ಪಡೆದಿರೋದು ನಮಗೆ ಯಾವ ರೀತಿಯಾಗಿ ತೊಂದರೆ ಉಂಟು ಮಾಡುತ್ತೆ ಅಥವಾ ಈ ರಿಪೋರ್ಟಿನ ರೆಕಮೆಂಡೇಶನ್ಸ್ಗಳು ಎಷ್ಟು ಎಫೆಕ್ಟಿವ್ ಆಗಿದೆ ಅಂತ ನೋಡೋದಾದ್ರೆ, ಈ ಕಮಿಷನಿನ ಇನ್ಫ್ಲೂಯೆನ್ಸ್ ಅನ್ನುವಂಥದ್ದು ಯುಎಸ್ನ ಮೆನಿ ಎಕ್ಸಿಕ್ಯೂಟಿವ್ ಆಕ್ಷನ್ಸ್ ಗಳ ಮೇಲೆ ಲಿಮಿಟೆಡ್ ಆಗಿರುತ್ತೆ ಅಥವಾ ಅಕೇಶನಲ್ ಆಗಿರೋದನ್ನ ಕಾಣಬಹುದಾಗುತ್ತೆ. ಭಾರತದ ಗವರ್ಮೆಂಟ್ ಏಜೆನ್ಸೀಸ್ ಗಳ ಮೇಲೆ ಈ ರಿಪೋರ್ಟ್ ನ ರೆಕಮೆಂಡೇಶನ್ಸ್ ನ ಆಧಾರದ ಮೇಲೆ ಟಾರ್ಗೆಟೆಡ್ ಸ್ಯಾಂಕ್ಷನ್ಸ್ ಗಳನ್ನ ಇಂಪೋಸ್ ಮಾಡಬೇಕೋ ಬೇಡವೋ ಅನ್ನುವಂಥದ್ದು ಅಮೆರಿಕದ ಸ್ಟ್ರಾಟಜಿಕ್ ಇಂಟ್ರೆಸ್ಟ್ ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದ್ರೆ ನಮ್ಮ ಮೇಲೆ ಸ್ಯಾಂಕ್ಷನ್ ಅನ್ನು ಹಾಕುವಂಥದ್ದು ಅಮೆರಿಕಕ್ಕೆ ಒಳಿತು ಅಂತ ಅನ್ಸಿದ್ರೆ, ಈ ರೀತಿಯ ಅಮೆರಿಕದ ಸ್ಟ್ರಾಟಜಿಕ್ ಇಂಟ್ರೆಸ್ಟ್ ಗಳೇನಿದೆ ಅದನ್ನ ಆಧಾರಿತವಾಗಿ ನಮ್ಮ ಮೇಲೆ ಯಾವುದೇ ಇಂಪ್ಯಾಕ್ಟ್ ಅನ್ನ ಈ ರೆಕಮೆಂಡೇಶನ್ ಅನ್ನುವಂಥದ್ದು ಉಂಟು ಮಾಡುತ್ತೆ. ಈ ರಿಪೋರ್ಟ್ ಬಯಾಸ್ಡ್ ಆಗಿದೆ ಮತ್ತು ಟೆಂಡೆನ್ಷಿಯಸ್ ಆಗಿದೆ ಅಂತ ಹೇಳಿ ಇದನ್ನ ಶಾರ್ಪ್ಲಿ ರಿಯಾಕ್ಟ್ ಮಾಡಿದೆ ಭಾರತ ಸರ್ಕಾರ. ಈ ರಿಪೋರ್ಟ್ ನ ಬಗ್ಗೆ ಭಾರತ ಸರ್ಕಾರದ ನಿಲುವೇನು ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ಗೊತ್ತಿದ್ರೆ ನಾವು ಮೈನ್ಸ್ ನಲ್ಲಿ ಇದರ ಬಗ್ಗೆ ಪ್ರಶ್ನೆಗಳು ಬಂದಾಗ ಒಂದು ಕ್ಲಾರಿಟಿ ಇಟ್ಕೊಂಡು ನಾವು ಉತ್ತರವನ್ನು ಬರೆಯೋದಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಈ ರಿಪೋರ್ಟ್ ನ ಬಗ್ಗೆ ಭಾರತ ಏನು ಹೇಳಿದೆ ಅಂತ ಅಂದ್ರೆ ಶಾರ್ಪ್ ಆಗಿ ರಿಯಾಕ್ಟ್ ಮಾಡಿದೆ. ಇದು ಬಯಾಸ್ಡ್ ಮತ್ತು ಟೆಂಡೆನ್ಷಿಯಸ್ ಅಂತ ಹೇಳ್ಬಿಟ್ಟು ಇದನ್ನ ರಿಜೆಕ್ಟ್ ಮಾಡಿರುವಂತದ್ದು. ಯುಎಸ್ ಕಮಿಷನ್ ಆನ್ ಇಂಟರ್ನ್ಯಾಷನಲ್ ರಿಲಿಜಿಯಸ್ ಫ್ರೀಡಮ್ ನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಇದು 1998ರಲ್ಲಿ ಇಂಟರ್ನ್ಯಾಷನಲ್ ರಿಲಿಜಿಯಸ್ ಫ್ರೀಡಮ್ ಆಕ್ಟ್ ನ ಅಡಿಯಲ್ಲಿ ಸ್ಥಾಪನೆಯಾದಂತಹ ಒಂದು ಕಮಿಷನ್ ಆಗಿದೆ. ಇದರ ರೆಸ್ಪಾನ್ಸಿಬಿಲಿಟೀಸ್ ಏನು ಅಂತ ಅಂದ್ರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಿಲಿಜಿಯಸ್ ಫ್ರೀಡಮ್ ಧಾರ್ಮಿಕ ಸ್ವಾತಂತ್ರ್ಯದ ಧಕ್ಕೆ ಏನಾದರೂ ಉಂಟಾಗ್ತಾ ಇದ್ರೆ ಅಂತ ಫ್ಯಾಕ್ಟ್ಸ್ ಗಳನ್ನ ಮತ್ತೆ ಆ ರೀತಿಯ ಸರ್ಕಮ್ಸ್ಟಾನ್ಸಸ್ ಗಳನ್ನ ರಿವ್ಯೂ ಮಾಡುವಂಥದ್ದು ಇದರ ಒಂದು ಜವಾಬ್ದಾರಿಯಾಗಿದೆ. ಮತ್ತು ಪ್ರೆಸಿಡೆಂಟ್, ಸೆಕ್ರೆಟರಿ ಆಫ್ ಸ್ಟೇಟ್ ಮತ್ತು ಕಾಂಗ್ರೆಸ್ಸಿಗೆ ಇದರ ಕುರಿತಂತೆ ಪಾಲಿಸಿ ರೆಕಮೆಂಡೇಶನ್ಸ್ ಗಳನ್ನ ಕೂಡ ಮಾಡುವಂತ ಒಂದು ಜವಾಬ್ದಾರಿಯನ್ನ ಈ ಕಮಿಷನ್ ಹೊತ್ತುಕೊಂಡಿರುವಂತದ್ದು. ಇದರ ಕೇಂದ್ರ ಸ್ಥಾನ ವಾಷಿಂಗ್ಟನ್ DC ನಲ್ಲಿ ಇರೋದನ್ನ ಗಮನಿಸಬಹುದಾಗುತ್ತೆ. ಇದರ ಫಂಕ್ಷನ್ಸ್ ಏನು ಅಂತ ಅಂದ್ರೆ, ರಿಸರ್ಚಸ್ ಅನ್ನ ಮಾಡುವಂಥದ್ದು, USCIRF ರಿಸರ್ಚಸ್ ಅನ್ನ ಮಾಡುವಂಥದ್ದು, ಇಂಟರ್ನ್ಯಾಷನಲ್ ರಿಲಿಜಿಯಸ್ ಫ್ರೀಡಮ್ ನ ವಿಚಾರವಾಗಿ ಮಾನಿಟರ್ ಮಾಡುವಂಥದ್ದು ಇದರ ಮುಖ್ಯ ಕೆಲಸಗಳಾಗಿರುವಂಥದ್ದು. ಕಂಟ್ರಿ ಆಫ್ ಪರ್ಟಿಕ್ಯುಲರ್ ಕನ್ಸರ್ನ್ ಅಂದ್ರೇನು ಅಂದ್ರೆ, ಇಂಟರ್ನ್ಯಾಷನಲ್ ರಿಲಿಜಿಯಸ್ ಫ್ರೀಡಮ್ ಆಕ್ಟ್ ನ ಅಡಿಯಲ್ಲಿ ರಿಲಿಜಿಯಸ್ ಫ್ರೀಡಮ್ಗೆ ವಿಚಾರವಾಗಿ ಅಂದ್ರೆ ಧಾರ್ಮಿಕ ಸ್ವಾತಂತ್ರ್ಯದ ವಿಚಾರವಾಗಿ ಸಿವಿಯರ್ ವೈಲೇಷನ್ಸ್ ಗಳನ್ನೇನಾದ್ರೂ ಮಾಡಿದ್ರೆ ಆ ದೇಶವನ್ನ ಕಂಟ್ರಿ ಆಫ್ ಪರ್ಟಿಕ್ಯುಲರ್ ಕನ್ಸರ್ನ್ ನ ಲಿಸ್ಟ್ ನಲ್ಲಿ ಯುನೈಟೆಡ್ ಸ್ಟೇಟ್ಸ್ ಕಮಿಷನ್ ಆನ್ ಇಂಟರ್ನ್ಯಾಷನಲ್ ರಿಲಿಜಿಯಸ್ ಫ್ರೀಡಮ್ ಈ ಸಂಸ್ಥೆಯು ಅಂಥ ದೇಶವನ್ನ ಕಂಟ್ರಿ ಆಫ್ ಪರ್ಟಿಕ್ಯುಲರ್ ಕನ್ಸರ್ನ್ ಅಂತ ಹೇಳಿ ಗುರುತಿಸುತ್ತೆ. ಈ ಎಡಿಟೋರಿಯಲ್ನ ಹಿನ್ನೆಲೆಯಲ್ಲಿ ಒಂದು ಮೈನ್ಸ್ ಪ್ರಶ್ನೆಯನ್ನು ನೋಡೋದಾದ್ರೆ, ಯುಎಸ್ ಕಮಿಷನ್ ಆನ್ ಇಂಟರ್ನ್ಯಾಷನಲ್ ರಿಲಿಜಿಯಸ್ ಫ್ರೀಡಮ್ ಹ್ಯಾಸ್ ಡೌನ್ಗ್ರೇಡೆಡ್ ಇಂಡಿಯಾ ಟು ದ ಲೋಯೆಸ್ಟ್ ರ್ಯಾಂಕಿಂಗ್ ಕಂಟ್ರೀಸ್ ಆಫ್ ಪರ್ಟಿಕ್ಯುಲರ್ ಕನ್ಸರ್ನ್ ಇನ್ ಇಟ್ಸ್ 2020 ರಿಪೋರ್ಟ್. How effective can these recommendations be? Suggest the measures to protect freedom of religion in the country. ಇಂಥ ಪ್ರಶ್ನೆಗಳನ್ನು ನಾವು ಖಂಡಿತ ಮೇನ್ಸ್ನಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಯುಎಸ್ಸಿನ ಕಮಿಷನ್ ಆನ್ ಇಂಟರ್ನ್ಯಾಷನಲ್ ರಿಲಿಜಿಯಸ್ ಫ್ರೀಡಮ್ ಅನ್ನುವಂಥದ್ದು ಭಾರತದ ರ್ಯಾಂಕಿಂಗ್ ಅನ್ನ ಡೌನ್ಗ್ರೇಡ್ ಮಾಡೋದ್ರ ಮುಖಾಂತರವಾಗಿ ಕಂಟ್ರೀಸ್ ಆಫ್ ಪರ್ಟಿಕ್ಯುಲರ್ ಕನ್ಸರ್ನ್ ಅನ್ನುವಂಥ ಲಿಸ್ಟ್ನಲ್ಲಿ ಭಾರತವನ್ನ 2020ರ ರಿಪೋರ್ಟ್ನಲ್ಲಿ ಇಡಲಾಗಿದೆ. ಈ ಕಮಿಷನಿನ ಈ ರೆಕಮೆಂಡೇಶನ್ಸ್ಗಳು ಎಷ್ಟು ಎಫೆಕ್ಟಿವ್ ಆಗಿರುತ್ತೆ ಮತ್ತು ಭಾರತದಲ್ಲಿ ಫ್ರೀಡಮ್ ಆಫ್ ರಿಲಿಜಿಯನ್ ಅನ್ನ ಕಾಪಾಡೋದಕ್ಕೆ ಮೆಷರ್ಸ್ ಗಳನ್ನ ಸಜೆಸ್ಟ್ ಮಾಡಿ, ಈ ರೀತಿಯ ಪ್ರಶ್ನೆಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಯಾಕೆಂದ್ರೆ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಆಗಿರ್ಬೋದು, NRC ಆಗಿರ್ಬೋದು ಈ ಬಾರಿ ಬಹಳನೇ ಸುದ್ದಿಯನ್ನ ಮಾಡಿದೆ. ಹಾಗಾಗಿ ಈ ಪ್ರಶ್ನೆಯನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಇದಕ್ಕೆ ಉತ್ತರವನ್ನ ಬರೆಯೋದಕ್ಕೆ ಪ್ರಯತ್ನವನ್ನ ಮಾಡಿ. ಮುಂದಿನ ಎಡಿಟೋರಿಯಲ್ ಪ್ಲಾಸ್ಮಾ ಥೆರಪಿ ಈಸ್ ನೋ ಸಿಲ್ವರ್ ಬುಲೆಟ್ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 3 ನ ಅಡಿಯಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿ, ಅವೇರ್ನೆಸ್ ಇನ್ ದ ಫೀಲ್ಡ್ ಆಫ್ ಬಯೋಟೆಕ್ನಾಲಜಿ, ಡೆವಲಪ್ಮೆಂಟ್ ಆಫ್ ನ್ಯೂ ಟೆಕ್ನಾಲಜಿ ಅನ್ನುವಂಥ ಸಿಲೆಬಸ್ ನ ಅಡಿಯಲ್ಲಿ ಓದ್ಕೋಬಹುದಾಗುತ್ತೆ. ಕನ್ವೋಲೆಸೆಂಟ್ ಪ್ಲಾಸ್ಮಾ ಥೆರಪಿ ಇದು COVID-19ಗೆ ಫೈಟ್ ಮಾಡೋದಕ್ಕೆ ಬಳಕೆ ಮಾಡ್ಕೊಳ್ಬಹುದಾದಂಥ ಒಂದು ಥೆರಪಿ ಆಗಿದ್ದು, ಇದು ಇನ್ನೂ ಕೂಡ ಎಕ್ಸ್ಪೆರಿಮೆಂಟಲ್ ಸ್ಟೇಜಸ್ನಲ್ಲಿದೆ.
ಈ ಥೆರಪಿಯ ಮುಖಾಂತರವಾಗಿ ಈಗಾಗಲೇ ಕೋವಿಡ್-19 ಬಂದು ಅದಕ್ಕೆ ಪಾಸಿಟಿವ್ ಅಂತ ಹೇಳಿ ಗುರುತಿಸ್ಕೊಂಡಿದ್ದಂಥ ಪೇಷಂಟು ನಂತರದಲ್ಲಿ ಟ್ರೀಟ್ಮೆಂಟ್ನ ನಂತರದಲ್ಲಿ ನೆಗೆಟಿವ್ ಅಂತ ಹೇಳಿ ಕನ್ಫರ್ಮ್ ಆದಂಥ ನಂತರದಲ್ಲಿ ಈ ಪೇಷಂಟಿನ ಪ್ಲಾಸ್ಮಾವನ್ನು ಅವರ ಬಾಡಿಯ ಅವರ ಬ್ಲಡ್ಡಿನ ಪ್ಲಾಸ್ಮಾವನ್ನು ಅವರಿಂದ ಹೊರತೆಗೆಯೋದ್ರ ಮುಖಾಂತರವಾಗಿ ಕೋವಿಡ್-19ಗೆ ಟ್ರೀಟೆಡ್ ಆಗ್ತಿರುವಂಥ ಪೇಷಂಟ್ಸ್ಗಳು ಯಾರಿರ್ತಾರೆ ಅಂದರೆ ಅವರು ಈ ಕೋವಿಡ್-19 ಫೈಟ್ ಮಾಡೋಕೆ ಆಗ್ತಾ ಇರಲ್ಲ, ಬಟ್ ಕೋವಿಡ್-19 ಪಾಸಿಟಿವ್ ಆಗಿರ್ತಾರೆ ಅಂಥ ಪೇಷಂಟ್ಸ್ಗಳ ಮೇಲೆ ಈಗಾಗಲೇ ರಿಕವರ್ಡ್ ಪೇಷಂಟ್ಸ್ಗಳಿಂದ ತೆಗೆದಿರುವಂಥ ಪ್ಲಾಸ್ಮಾವನ್ನು ಇವರ ಬಾಡಿಗೆ ಇಂಜೆಕ್ಟ್ ಮಾಡೋದ್ರ ಮುಖಾಂತರವಾಗಿ ಈಗಾಗಲೇ ಈ ಪ್ಲಾಸ್ಮಾದಲ್ಲಿರ್ತಕ್ಕಂಥ ಆಂಟಿಬಾಡೀಸ್ಗಳು ರೆಡಿಯಾಗಿ ಇರೋದ್ರಿಂದ ಟ್ರಾನ್ಸ್ಫ್ಯೂಸ್ ಆಗಿದ್ದಂಥ ಪ್ಲಾಸ್ಮಾದಲ್ಲಿ ರೆಡಿಯಾದ ಆಂಟಿಬಾಡೀಸ್ಗಳು ಇರೋದ್ರಿಂದ ಕೋವಿಡ್-19 ಈ ಹೊಸ ರೋಗಿಯೊಳಗೆ ಫೈಟ್ ಮಾಡೋದಕ್ಕೆ ಈಸಿ ಆಗುತ್ತೆ ಮತ್ತು ಆ ರೋಗಿ ಆದಷ್ಟು ಬೇಗ ಗುಣಮುಖರಾಗೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. ಈ ರೀತಿಯಾಗಿ ಕಾನ್ವಲೆಸೆಂಟ್ ಪ್ಲಾಸ್ಮಾ ಥೆರಪಿ ಅನ್ನುವಂಥದ್ದು ಕೆಲಸ ಮಾಡುತ್ತೆ. ಆದರೆ ಈ ಥೆರಪಿ ಸಾಕಷ್ಟು ಕನ್ಸರ್ನ್ಸ್ಗಳನ್ನು ಹೊಂದಿದೆ. ಏನು ಅಂತ ಅಂದರೆ ಇದಿನ್ನೂ ಕೂಡ ಇದರ ಎಫಿಕಸಿ ಮತ್ತು ಸೇಫ್ಟಿಯ ಬಗ್ಗೆ ಇವತ್ತಿಗೂ ಕೂಡ ವ್ಯಾಲಿಡೇಷನ್ ಅನ್ನುವಂಥದ್ದು ಸಿಕ್ಕಿಲ್ಲ. ಅಂದರೆ ಇದಿನ್ನೂ ಎಕ್ಸ್ಪೆರಿಮೆಂಟಲ್ ಸ್ಟೇಜಸ್ನಲ್ಲಿರೋದ್ರಿಂದ ಇದರ ವ್ಯಾಲಿಡಿಟಿಯ ಬಗ್ಗೆ ನಮಗೆ ಸರಿಯಾದ ಮಾಹಿತಿ ಇಲ್ಲ. ಇದರ ಸರಿಯಾದ ಪ್ರಯೋಜನಗಳೇನು ಅನ್ನೋದ್ರ ಬಗ್ಗೆ ಕೂಡ ನಮಗೆ ಪುರಾವೆಗಳು ಸಿಕ್ಕಿಲ್ಲ. ಈ ಟ್ರಾನ್ಸ್ಫ್ಯೂಷನ್ ಕಾನ್ವಲೆಸೆಂಟ್ ಪ್ಲಾಸ್ಮಾದ ಬಗ್ಗೆ ಆಗುವಾಗ ಇದು ಸಾಕಷ್ಟು ರಿಸ್ಕ್ಗಳನ್ನು ಒಳಗೊಂಡಿರುತ್ತೆ. ಅಂದರೆ ಈಗಾಗಲೇ ಕೋವಿಡ್-19ಗೆ ಗುಣಮುಖರಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ತನ್ನ ಪ್ಲಾಸ್ಮಾವನ್ನು ನೀಡಿದ್ರು ಕೂಡ ಆ ವ್ಯಕ್ತಿಯಲ್ಲಿ ಇನ್ನೇನಾದರೂ ಬೇರೆ ಕಾಯಿಲೆಗಳು ಇದ್ರೆ ಅವುಗಳನ್ನ ಕೂಡ ತನ್ನ ಮೈ ಮೇಲೆ ಹೊತ್ಕೊಳ್ಳುವಂತ ರಿಸ್ಕ್ ಅನ್ನ ಈ ವ್ಯಕ್ತಿ ಅಂದ್ರೆ ಯಾರು ಹೊಸ ರೋಗಿ ಇರ್ತಾರೆ ಅವರು ಹೊತ್ಕೊಳ್ಬೇಕಾಗತ್ತೆ. ಹಾಗಾಗಿ ಈ ರೀತಿಯಾದಂತಹ ರಿಸ್ಕ್ ಗಳನ್ನ ಈ ಪ್ಲಾಸ್ಮಾ ಥೆರಪಿ ಹೊಂದಿದೆ. ಮತ್ತೊಬ್ಬರ ಪ್ಲಾಸ್ಮಾವನ್ನ ಇಂಜೆಕ್ಟ್ ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಫೀವರ್ ಆಗಿರ್ಬೋದು, ಇಚ್ಚಿಂಗ್ ಆಗಿರ್ಬೋದು, ಲೈಫ್ ಥ್ರೆಟನಿಂಗ್ ಅಲರ್ಜಿಕ್ ರಿಯಾಕ್ಷನ್ಸ್ಗಳು ಮತ್ತು ಲಂಗ್ ಇಂಜುರಿ ಇವರ ಬಾಡಿನಲ್ಲಿ ಆಗ್ಬೋದಾಗಿರುತ್ತೆ. ಬಹಳ ಕಡಿಮೆ ಸಂಖ್ಯೆಯ ಪೇಷಂಟ್ಸ್ಗಳು ಇದರ ಎಕ್ಸ್ಪೆರಿಮೆಂಟಲ್ ಸ್ಟೇಜಸ್ನಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಇದರಿಂದ ಬರುವಂಥ ರಿಪೋರ್ಟ್ಸ್ಗಳು ಮತ್ತು ಪಬ್ಲಿಕೇಶನ್ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಸರಿಯಾಗಿರುತ್ತೆ ಅನ್ನೋದು ಕೂಡ ಒಂದು ಡೌಟ್ ಆಗಿದೆ. ಪಬ್ಲಿಕೇಶನ್ ಬಯಾಸ್ ಕೂಡ ಈ ಮೆಡಿಸಿನ್ನ ವಿಚಾರವಾಗಿ ಆಗ್ಬೋದೇನೋ ಅನ್ನುವಂಥದ್ದು ಕೂಡ ಇದರ ಕ್ರೆಡಿಬಿಲಿಟಿಯನ್ನು ಕ್ವೆಶ್ಚನ್ ಮಾಡ್ತಾ ಇದೆ. ಈ ಥೆರಪಿ ಅನ್ನುವಂಥದ್ದು ಇಂಟೆನ್ಸಿವ್ ರಿಸೋರ್ಸಸ್ಗಳನ್ನು ರಿಕ್ವೈರ್ ಮಾಡ್ಕೊಳ್ಳುತ್ತೆ. ಹೆಲ್ದಿ ಕೋವಿಡ್-19 ಸರ್ವೈವರ್ಸ್ಗಳು ಬೇಕಾಗುತ್ತೆ. ತನ್ನ ಪ್ಲಾಸ್ಮಾವನ್ನು ಡೊನೇಟ್ ಮಾಡೋದಕ್ಕೆ ರೆಡಿ ಇರುವಂಥ ಹೆಲ್ದಿ ಕೋವಿಡ್-19 ಸರ್ವೈವರ್ಸ್ಗಳು ಮೊದಲಿಗೆ ಬೇಕಾಗ್ತಾರೆ. ಪ್ರಾಪರ್ ಮಿಷನರಿಯನ್ನು ಹೊಂದಿರತಕ್ಕಂಥ ಬ್ಲಡ್ ಬ್ಯಾಂಕ್ ಬೇಕಾಗುತ್ತೆ. ಈ ಪ್ಲಾಸ್ಮಾವನ್ನು ಬ್ಲಡ್ನಿಂದ ರಿಮೂವ್ ಮಾಡೋದಕ್ಕೆ ಟ್ರೈನ್ಡ್ ಪರ್ಸನಲ್ಸ್ಗಳು ಬೇಕಾಗ್ತಾರೆ ಮತ್ತು ಈ ಪ್ಲಾಸ್ಮಾವನ್ನು ಸ್ಟೋರ್ ಮಾಡೋದಕ್ಕೆ ಎಕ್ವಿಪ್ಮೆಂಟ್ಗಳು ಬೇಕಾಗುತ್ತೆ. ಟೆಸ್ಟಿಂಗ್ ಫೆಸಿಲಿಟೀಸ್ಗಳು ಕೂಡ ಅಡಿಕ್ವೇಟ್ ಅಮೌಂಟ್ ಆಫ್ ಆಂಟಿಬಾಡೀಸ್ಗಳು ಈ ಪ್ಲಾಸ್ಮಾದಲ್ಲಿ ಇದೆಯಾ ಅನ್ನೋದನ್ನ ಚೆಕ್ ಮಾಡೋದಕ್ಕೆ ಟೆಸ್ಟಿಂಗ್ ಫೆಸಿಲಿಟೀಸ್ಗಳು ಕೂಡ ಸರಿಯಾಗಿ ಇರಬೇಕಾಗುತ್ತೆ. ಟೂ ಮಚ್ ಫೋಕಸ್ ಅನ್ನ ಒಂದು ಅಪ್ರೋಚ್ ಮೇಲೆ ನೀಡೋದ್ರ ಬದಲಾಗಿ ನಮ್ಮ ಫೋಕಸ್ ಅನ್ನ ಬೇರೆ ಬೇರೆ ಥೆರಪೆಟಿಕ್ ಮೊಡಾಲಿಟೀಸ್ಗಳ ಮೇಲೆ ನೀಡುವಂತ ಅವಶ್ಯಕತೆ ಕೂಡ ಇರುವಂತದ್ದು ಈ ಕೋವಿಡ್-19 ವಿಚಾರವಾಗಿ. ಈಗ ಈ ಡ್ರಗ್ ಎಕ್ಸ್ಪೆರಿಮೆಂಟಲ್ ಸ್ಟೇಜಸ್ನಲ್ಲಿದ್ದು ಈ ಡ್ರಗ್ ಯಾವಾಗ ಎಫೆಕ್ಟಿವ್ ಅಂತ ಹೇಳಿ ಕನ್ಸಿಡರ್ ಆಗುತ್ತೆ ಅಂದರೆ ಮೆಡಿಸಿನ್ನಲ್ಲಿ ಗೋಲ್ಡ್ ಸ್ಟ್ಯಾಂಡರ್ಡ್ ಅನ್ನು ಫಾಲೋ ಮಾಡೋದ್ರ ಮುಖಾಂತರವಾಗಿ ಇದು ಎಕ್ಸ್ಪೆರಿಮೆಂಟೈಸೇಷನ್ಗೆ ಒಳಗಾಗಿದೆ. ಇದರ ಮುಖಾಂತರವಾಗಿ ರ್ಯಾಂಡಮೈಸ್ಡ್ ಕಂಟ್ರೋಲ್ ಟ್ರಯಲ್ ಅನ್ನು ಮಾಡ್ತಾರೆ. ಇಲ್ಲಿ ಹಾಫ್ ಆಫ್ ದಿ ಪೇಷಂಟ್ಸ್ ಅಂದರೆ 100 ಮಂದಿಗೆ ಇದನ್ನೇನಾದ್ರು ಟ್ರಯಲ್ ಮಾಡಬೇಕು ಅಂತಿದ್ರೆ 50 ಮಂದಿಗೆ ಎಕ್ಸ್ಪೆರಿಮೆಂಟಲ್ ಡ್ರಗ್ ಅನ್ನು ನೀಡ್ತಾರೆ. ಇನ್ನುಳಿದಂಥ 50 ಮಂದಿಗೆ ಈ ಡ್ರಗ್ಸ್ ಅನ್ನು ನೀಡೋದಿಲ್ಲ. ಈಗ ಯಾರು ಈ ಎಕ್ಸ್ಪೆರಿಮೆಂಟಲ್ ಡ್ರಗ್ ಅನ್ನು ತಗೊಂಡಿರ್ತಾರೆ ಅಂದರೆ ಈ ಪ್ಲಾಸ್ಮಾವನ್ನ ಇಂಜೆಕ್ಟ್ ಮಾಡ್ಕೊಂಡಿರ್ತಾರೆ, ಇವರುಗಳಲ್ಲಿ ಈ ಪ್ಲಾಸ್ಮಾವನ್ನ ಇಂಜೆಕ್ಟ್ ಮಾಡಿಕೊಳ್ಳದ ಪೇಷಂಟ್ಸ್ಗಳೇನಿರ್ತಾರೆ ಅವ್ರಗಳಿಗಿಂತ ಸಬ್ಸ್ಟಾನ್ಷಿಯಲ್ ಇಂಪ್ರೂವ್ಮೆಂಟ್ ಏನಾದರೂ ಕಂಡ್ರೆ ಆಗ ಈ ಡ್ರಗ್ ಅನ್ನ ಬೆನಿಫಿಷಿಯಲ್ ಅಂತ ಹೇಳಿ ಇಂಡಿಕೇಟ್ ಮಾಡುವಂಥದ್ದು. ಒಟ್ಟಾರೆಯಾಗಿ ಹೇಳೋದಾದ್ರೆ ವಿಜ್ಞಾನ ಅನ್ನುವಂಥದ್ದು ಎವಿಡೆನ್ಸ್ಗಳಿಂದ ರೀಸನ್ಸ್ಗಳಿಂದ ಡ್ರಿವನ್ ಆಗಬೇಕಾಗತ್ತೆ. ಈ ಕಾಯಿಲೆಯಿಂದ ನಾವು ಮುಕ್ತಿ ಹೊಂದುತ್ತೇವೆ ಅನ್ನುವಂಥ ಭರವಸೆ ಅನ್ನುವಂಥದ್ದು ಒಂದು ಕೆಟಲಿಸ್ಟ್ ಆಗಿ ಮಾತ್ರವೇ ಕೆಲಸ ಮಾಡಬಹುದಾಗುತ್ತೆ. ಸಾಕಷ್ಟು ಎವಿಡೆನ್ಸ್ಗಳು ನಮ್ಮ ಬಳಿ ಇಲ್ಲದೆ ಅಥವಾ ಸಾಕಷ್ಟು ಕಾಷನ್ ಅನ್ನು ನಾವು ತಗೊಳ್ಳದೆ ಒಂದರ ನಂತರ ಒಂದೊಂದು ಥೆರಪಿಯನ್ನ ಆನ್ಸರ್ ಆಗಿ ನಾವು ಇದಕ್ಕೆ ಈ ಕೋವಿಡ್-19ಗೆ ನೀಡ್ತಾ ಹೋದ್ರೆ ಇದರಿಂದ ಆಗುವಂತ ತೊಂದರೆಗಳೇ ಹೆಚ್ಚಾಗ್ತಾ ಹೋಗುತ್ತೆ. ಕೋವಿಡ್-19 ಅನ್ನು ನಾವು ಫೈಟ್ ಮಾಡುವಲ್ಲಿ ಸೆಟ್ ಬ್ಯಾಕ್ ಆಗಬೇಕಾಗುತ್ತೆ. ಹಾಗಾಗಿ ಸಾಕಷ್ಟು ಮಟ್ಟಿಗಿನ ಪುರಾವೆ ಮತ್ತು ರೀಸನ್ಸ್ಗಳು ದೊರಕಿದ ನಂತರದಲ್ಲೇ ವೈಜ್ಞಾನಿಕವಾಗಿ ನಾವು ಮೆಜರ್ಸ್ಗಳನ್ನು ತಗೊಳ್ಬೇಕಾಗುತ್ತೆ ಕೋವಿಡ್-19 ಅನ್ನು ಫೈಟ್ ಮಾಡುವಂತ ವಿಚಾರದಲ್ಲಿ. ಈ ಎಡಿಟೋರಿಯಲ್ನ ಹಿನ್ನೆಲೆಯಲ್ಲಿ ಒಂದು ಮೈನ್ಸ್ ಪ್ರಶ್ನೆಯನ್ನು ನೋಡೋದಾದ್ರೆ, ವಾಟ್ ಡು ಯು ಅಂಡರ್ಸ್ಟ್ಯಾಂಡ್ ಬೈ ಕಾನ್ವಲೆಸೆಂಟ್ ಪ್ಲಾಸ್ಮಾ ಥೆರಪಿ? ಡಿಸ್ಕಸ್ ದ ಪ್ರೋಸ್ ಅಂಡ್ ಕಾನ್ಸ್ ಅಸೋಸಿಯೇಟೆಡ್ ವಿತ್ ಇಟ್. ಈ ರೀತಿಯಾದಂಥ ಡೈರೆಕ್ಟ್ ಪ್ರಶ್ನೆಗಳನ್ನು ಕೂಡ ಇಫ್ ನಾಟ್ ಇನ್ UPSC KPSC ಪರೀಕ್ಷೆಗಳಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಸೈನ್ಸ್ ಅಂಡ್ ಟೆಕ್ನಾಲಜಿಯ ವಿಚಾರದಲ್ಲಿ ಕಾನ್ವಲೆಸೆಂಟ್ ಪ್ಲಾಸ್ಮಾ ಥೆರಪಿ ಈಗ ಸಾಕಷ್ಟು ಸುದ್ದಿಯಲ್ಲಿರೋದ್ರಿಂದ ಇದು ಇಂಪಾರ್ಟೆಂಟ್ ಆಗಬಹುದು ಎಕ್ಸಾಮ್ ಪರ್ಸ್ಪೆಕ್ಟಿವ್ನಲ್ಲಿ. ಈ ರೀತಿಯಾದಂಥ ನೇರವಾದ ಪ್ರಶ್ನೆಗಳನ್ನು 10 ಮಾರ್ಕರ್ ಆಗಿ ನಾವು ಮೇನ್ಸ್ನಲ್ಲಿ KPSCಯ ಮೇನ್ಸ್ನಲ್ಲಾದರೂ ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಇಂದಿನ ಪ್ರಿಲಿಮ್ಸ್ ಪ್ರಶ್ನೆಗಳನ್ನು ನೋಡೋದಾದ್ರೆ, ರೀಸೆಂಟ್ಲಿ ದ ವರ್ಲ್ಡ್ ಬ್ಯಾಂಕ್ ಎಸ್ಟಿಮೇಟೆಡ್ ದಟ್ ದ ಕರೋನಾ ವೈರಸ್ ಈಸ್ ಪುಲ್ಲಿಂಗ್ ಬ್ಯಾಕ್ ದ ವರ್ಲ್ಡ್ ಇಂಟು ಪಾವರ್ಟಿ. ಇನ್ ದಿಸ್ ಕಂಟೆಕ್ಸ್ಟ್ ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ದ ಇಂಪ್ಲಿಮೆಂಟೇಷನ್ ಆಫ್ MGNREGA ಸ್ಕೀಮ್ ಇನ್ ದ ಪಾಸ್ಟ್ 6 years. ಇತ್ತೀಚೆಗೆ ವರ್ಲ್ಡ್ ಬ್ಯಾಂಕ್ ಎಸ್ಟಿಮೇಟ್ ಮಾಡಿದೆ ಕರೋನಾ ವೈರಸ್ ಅನ್ನುವಂಥದ್ದು
ಜಗತ್ತನ್ನ ಪಾವರ್ಟಿಯ ಕಡೆ ಪುಲ್ ಬ್ಯಾಕ್ ಮಾಡ್ತಾ ಇದೆ ಅಂತ ಹೇಳಿ. ಈ ಕಂಟೆಕ್ಸ್ನಲ್ಲಿ MG ನರೇಗಾದ ಇಂಪ್ಲಿಮೆಂಟೇಷನ್ ಕುರಿತಂತೆ ಕೆಲವು ಹೇಳಿಕೆಗಳನ್ನ ಕಳೆದ 6 ವರ್ಷಗಳಿಗೆ ಸಂಬಂಧಪಟ್ಟಂತೆ ನೀಡಿದ್ದಾರೆ. ಇದರಲ್ಲಿ ಯಾವುದು ಸರಿ ಅನ್ನೋದನ್ನ ಗುರುತಿಸಬೇಕಾಗುತ್ತೆ. ಮುಂದಿನ ಪ್ರಶ್ನೆಯಲ್ಲಿ ಅರೇಂಜ್ ದಿ ಕಂಟ್ರೀಸ್ ಆಫ್ ದಿ ವರ್ಲ್ಡ್ ವಿತ್ ಹೈಯೆಸ್ಟ್ GDP ಫ್ರಮ್ ಹೈ ಟು ಲೋ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಹೆಚ್ಚಿನ GDPಯನ್ನು ಹೊಂದಿರತಕ್ಕಂಥ ರಾಷ್ಟ್ರಗಳಿಂದ ಪ್ರಾರಂಭಿಸಿ ಕಡಿಮೆ GDPಯನ್ನು ಹೊಂದಿರುವಂಥ ರಾಷ್ಟ್ರಗಳು ಯಾವುದು ಅನ್ನೋದನ್ನ ಗುರುತಿಸಬೇಕಾಗುತ್ತೆ. ಮುಂದಿನ ಪ್ರಶ್ನೆಯಲ್ಲಿ ವಿಚ್ ಅಮಾಂಗ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ದ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಆರ್ ಕರೆಕ್ಟ್ ಅಂತ ಇದೆ. ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ನ ಕುರಿತು ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅನ್ನೋದನ್ನು ಗುರುತಿಸಬೇಕಾಗುತ್ತೆ. ಇದಕ್ಕೆ ನೀವು ಒಂದಷ್ಟು ಹೋಮ್ವರ್ಕ್ ಅನ್ನು ಮಾಡಿ ಈ ಪ್ರಶ್ನೆಗೆ ಉತ್ತರವನ್ನು ನೀಡಿ. ಕಡೆಯ ಪ್ರಶ್ನೆಯಲ್ಲಿ ಚಕಾವ್ ಅನ್ನುವಂಥ ಟರ್ಮ್ ಇತ್ತೀಚೆಗೆ ಸುದ್ದಿಯಲ್ಲಿದೆ. ಇದು ಯಾವುದಕ್ಕೆ ಸಂಬಂಧಪಟ್ಟಂತ ಪದ ಆಗಿದೆ ಅನ್ನೋದನ್ನ ಗುರುತಿಸಬೇಕಾಗುತ್ತೆ. ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೇವೆ ಇವತ್ತಿನ ಆರ್ಟಿಕಲ್ನಲ್ಲಿ. ಈಸಿಯಾಗಿ ಈ ಪ್ರಶ್ನೆಗೆ ಉತ್ತರವನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ನೀಡಿ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.